ವಿಕಾರಾತ್ಮಕವಾದಂಥ ವಸ್ತುವಿನ ಕಡೆಗೆ ಬುದ್ಧಿ ಹೋದಾಗ ಬುದ್ಧಿ ವಿಕಾರ ಆಕತಿ. ಅವಿಕಾರಿಯಾದಂತಹ ಇರುವಿನ ಕಡೆಗೆ ಬುದ್ಧಿ ಹೋದ್ರೆ ವಿಕಾರ ಆಗುದಿಲ್ಲ. ವಿಕಾರ ಆಗ್ಲಿದ್ದಂತ ವಸ್ತುನ ನಾನು ವಿಕಾರ ಆಗುವುದನ್ನು ನಾವು ನೋಡವ. ನನ್ನಲ್ಲಿ ಯಾವ ವಿಕಾರನೂ ಇಲ್ಲ ಅಂತ, ಅರಿವಿನಲ್ಲಿ ಯಾವ ವಿಕಾರನೂ ಇಲ್ಲ ಅಂತ. ಉಪಾಧಿ ಮೂಲಕ ಜೀವ ಈಶ್ವರ ಜಗತ್ತೊತ್ತು ಕಲ್ಪಿಸ್ಕೊಂಡು ಕುಂತ ಎಲ್ಲ ಅಧ್ಯಾಸದೊಳಗೆ ತಪ್ಪು ತಿಳುವಳಿಕೆ ಒಳಗಿನ ವ್ಯವಹಾರ ಇದೆಲ್ಲ. ಅಧ್ಯಾಸ ಮೂಲವಾಗಿ ವ್ಯವಹಾರ ಅಂತ. ಜೀವಿಗಳದಾರ, ಇವೆಲ್ಲ ದೇವರದನ, ಜಗತ್ತೈತಿ, ಇವೆಲ್ಲ ಅಧ್ಯಾಸದೊಳಗಿನ ವ್ಯವಹಾರ. ನಿಜದ ಎಚ್ಚರ ಆತಂದ್ರ, ಅಧ್ಯಾಸ ಆತಂದ್ರ ಇವು ಯಾವೂ ಇಲ್ಲ. ಎಲ್ಲವೂ ಭ್ರಮ ಅನ್ನುವಂಥ ಅನುಭವ ನಮಗೆ. ಭ್ರಮೇನಾಹಂ ಭ್ರಮೇನತ್ವಂ ಭ್ರಮೇನೋಪಾಸಕ ಜನ ಭ್ರಮೇನ ಈಶ್ವರ ಭಾವತ್ವಂ ಭ್ರಮ ಮೂಲಮಿದಂ ಜಗತ್ ಅಂತ. ನಿಜದ ಎಚ್ಚರಿಕೆಯನ್ನು ಹೊಂದಿದಾಗ ಇದು ಭ್ರಾಂತಿ ಎಲ್ಲ ಹೋಗ್ತೈತಿ ನೋಡ್ರಿ. ತತ್ವಂ ಅಸಿ, ಅದೇ ನೀನಿದ್ದಿ ಅಂದ್ರೆ ಆ ಆನಂದ ಸ್ವರೂಪನ ನೀನಿದ್ದಿ ಅಂತ. ಕೆಡಲಾರ್ದಂಥ ವಸ್ತುನ ನೀನೈತಿ ಅಂತ. ಎಚ್ಚರಿಕೆ ಒಳಗಷ್ಟ ಏನಾರ ಹಾಕೊಂಡು ಕೊಂಡಿರ್ತೀವಿ, ಕನಸಿನಾಗ ಏನಾರ ಹಾಕೊಂಡು ಕೊಂಡಿರ್ತೀವಿ. ನಿದ್ದೆ ಎತ್ತಿದಾಗ ಏನಾಗಿದ್ದೆ ಅಲ್ಲಿ ಅಂದ್ರೆ ಏನೂ ಆಗಿದ್ದಿಲ್ಲ ಅಂತ. ಅಲ್ಲಿ ಶರೀರ ಆಗಿದ್ದೇನ, ಹೆಣ್ಣಾಗಿದ್ದೀವೇನ, ಗಂಡಾಗಿದ್ದೀವಿ. ಅಲ್ಲಿ ನೀನಾಗಿದ್ದಾಗ ನೀ ಆರಾಮಿದ್ದಿ. ಶರೀರ ನೀನ್ ಹಾಕೊಂಡು ಕುಂತಿ, ಆರಾಮ್ ಕಳ್ಕೊಂಡು ಕುಂತಿ. ಅದಕ್ಕೆ ನೀ ಆರಾಮ್ ಬೇಕಾಗಿತ್ತಂದ್ರೆ ಶರೀರ ಸಂಬಂಧ ತಪ್ಪಿಸ್ಕೊಳ್ಕಬೇಕು. ಶರೀರ ಸಂಬಂಧ ಇಟ್ಕೊಂಡು ನಾ ಆರಾಮಿರ್ತೇನೆ ಸಾಧ್ಯನೇ ಇಲ್ಲ. ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗಿರ್ಬೇಕಂದ್ರೆ ಸಾಧ್ಯ ಐತೇನ್ರಿ? ಹಂಗೆ ಮನಸ್ಸಿನಾಗಿ ಶರೀರ ಭಾವ ಇಟ್ಕೊಂಡು ಆರಾಮಿರ್ಬೇಕಂದ್ರೆ ಬಿಡದನ. ದೇಹ ಭಾವನೆ ಅಳಿ ದುಃಖದ ಕೇಡು. ಸುಖಿಗಳಾವ ಕಣ್ಣವರೆಲ್ಲರೂ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋದು ಒಂದೇ ಇದಕ್ಕೆ ಉಪಾಯ, ಬೇರೆ ದಾರಿ ಇಲ್ಲ. ಸುಖಿಗಳಾದವರೆಲ್ಲ ಹೆಂಗೆ ಇದರ ಸಂಬಂಧ ತಪ್ಪಿಸ್ಕೊಂಡ್ರು? ಅವರು ದೇಹದ ಸಂಬಂಧವನ್ನು ತಪ್ಪಿಸ್ಕೊಂಡ್ರು. ನಿರಂತರ ಇದರ ಅಭ್ಯಾಸ ಮಾಡಿದರು. ಇದರ ಸಂಬಂಧ ತಪ್ಪಿಸ್ಕೊಳ್ಳೋ ಸಂಬಂಧ ವಿಚಾರದಿಂದ ನನ್ನಿಂದ ಇದು ಅರಿಸ್ಕೊಳ್ತೈತಿ, ನನಗೆ ಅನ್ಯವಾಗೈತಿ. ಒಂದು ಅವಸ್ಥೆ ಒಳಗಿದೈತಿ. ಎನ್ನೊಡನೆ ಸಮರಸವೆನ್ನು ಬೇಡಲೆ ತನುವೆ ಮುನ್ನಿನಂತೆ ನೀನನ್ಯವೆನಗೆ ಅನ್ನುವಂತಹ ವಿವೇಕ ಅವರಲ್ಲಿ ಜಾಗೃತ ಆಯ್ತು. ಈ ವಿಕಾರ ಹೊಂದೋದು ನಾನು ನೋಡವ. ಹುಟ್ಟಿದಂದಿನಿಂದ ಸಾಯೋವರೆಗೂ ವಿಕಾರ 7 ಥರದ ಸೂಗ್ ಹಾಕ್ತೈತಿ, ಪಾಠ ಮಾಡ್ತೈತಿ. 7 ಥರದ ಪಾಠ ಮಾಡ್ತೈತಿ ಅದು, ಹೌದಿಲ್ಲ? ಶರೀರ. ಆದ್ರೆ ನಾನು ಯಾವ ಸೋಗನೂ ನಾನಲ್ಲ. ಅವೆಲ್ಲ ಬದಲಾವಣೆ ಹಾಕೊಂಡು ಹೋಗು. ಅವು ಯಾವ ಶಾಶ್ವತವಾದದ್ದು ಅಲ್ಲ. ನೋಡವ ನಾನು ಮುದುಕಾದದ್ದು ನೋಡ್ತಿ, ಹರಿದಮಿದ್ದಾಗ ನೋಡ್ತಿ, ಬಾಲ್ಯಾವಸ್ಥೆನೂ ನೋಡ್ತಿ, ವಯಸ್ಸಿದ್ದಾಗ ನೋಡ್ತಿ. ಎಲ್ಲ ಯಾಕ್ರಿ ಎಲ್ಲ ನೋಡ್ತಿ. ಆ ಪಾರ್ಟ್ ಎಲ್ಲ ನೋಡ್ಕೊತ ಬಂದೀನಿ. ಇದನ್ನೆಲ್ಲ ಹೌದು, ನೀನು ಬ್ಯಾರೆ ಏನಿದೆ ವಿಕಾರವನ್ನು ಹೊಂತಿ ನೀನು, ಹೌದಲ್ಲ? ಬ್ಯಾನಿ ತೋಟ ನೀನು, ಆರಾಮ್. ನಾನು ನನಗೆ ಯಾವ ಬ್ಯಾನಿನೂ ಇಲ್ಲ. ನಿನಗೆ ಬ್ಯಾನಿ ಒಂದಿಲ್ಲ, ಒಂದು ಬ್ಯಾನ್ ಇಲ್ಲದ ಇರುವುದಿಲ್ಲ. ನೀನು ಕಡಿತನಕ ಹುಟ್ಟಿದಂದಿನಿಂದ ಹುಟ್ಟುವಾಗನು ಬ್ಯಾನಿ ತಿಂದ ಹಡ್ದಾರ ನೀನು, ಹೌದಲ್ಲ? ಬ್ಯಾನಿ ತಿಂದ ಕಡಿಕದನಕನು ಬ್ಯಾನಿಯಾಗನ ಹೋಗುದು. ಬ್ಯಾನಿ ಮೂಳು ನೀನು, ಆರಾಮ್. ನಾನು ನಿನ್ನ ನೆನಪು ಬಂದ್ಕೂಲೆ ಬ್ಯಾನಿ ಚಾಲು ಅದು ನೋಡು. ಇದ್ದಾಗ ಯಾಕ್ರಿ ಯಾವ ಬ್ಯಾನಿನೂ ಇದ್ದಿದ್ದಿಲ್ಲ, ಆರಾಮಿದ್ ನಾನು. ಇದ್ರ ಸಂಬಂಧದಿಂದ ಎಲ್ಲ ಚಾಲುವಾದ ನೋಡ್ರಿ. ನನಗೆ ಹಂಗಾಗೈತ್ರಿ, ನಿನಗಾಗೈತೆ, ನೀ ಎಲ್ಲದಕ್ಕಾಗೈತಿ. ನೀನ ಹೇಳ್ತಿ ನಾನು ಕೈಗಾಗೈತ್ರಿ, ಕಾಲಿಗೆ ಆಗೈತಿ, ಡುಬ್ಗಾಗೈತಿ, ತೆಲಿಗೆ ಆಗೈತಿ. ಬ್ಯಾರೆ ಇಟ್ಟು ತೋರಿಸಿ ಹೇಳ್ತೀನಿ ನಿನಗೇನಾಗೈತಿ. ನಿನಗೇನು ಬ್ಯಾನಿ ಆಗೈತಿ ಹೇಳ? ನಿನಗೆ ಯಾವ ಬ್ಯಾನಿನೂ ಇಲ್ಲ, ಯಾವ ಕಾಲಕ್ಕೂ ಆಗೋಲ್ಲ. ನಿನಗೆ ಏನಾಗುವುದೆಲ್ಲ ಶರೀರದೊಳಗೆ ಆಗೈತಿ. ನಿನ್ನಿಂದ ಅರಿಸ್ಕೊಳ್ಳೋದು ಮನುಷ್ಯನೊಳಗಾಗೈತಿ.
ಅದು ವಿಕಾರ ಆಗೋ ಎಲ್ಲ ನೀನು ಅಲ್ಲ ವಿಕಾರ ಆಗೋದನ್ನ ನೋಡ ನೀನು. ಹಿಂಗೆ ವಿಚಾರದಿಂದ ಯುಕ್ತಿಯಿಂದ ಅವನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಂಡವ್ರು. ಅಭ್ಯಾಸ ಬಲದಿಂದ ಈ ಶರೀರದ ಸಂಬಂಧ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಳ್ಳಿಕ್ಕೆ ಬರ್ತದೆ. ನಿರಂತರ ಅಭ್ಯಾಸ ಎಡೆಬಿಡದೆ ನಾನು ಯಾರು ಅನ್ನುವಂಥ ಈ ವಿಚಾರದ ಸತತ ಅಭ್ಯಾಸದಿಂದ ಈ ದೇಹದ ಸಂಬಂಧ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಒಂದೊಂದು ಇವನ್ನೆಲ್ಲ ಮೊದಲು ಈ ದೇಹದ ಸಂಬಂಧ ತಪ್ಪಿಸುವುದು. ಆನಂತರ ಇವೆಲ್ಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಒಂದೊಂದು ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಳಿಕ್ಬೇಕು. ಇದಕ್ಕೆ ಮುಕ್ತಿ ಅಂತ. ನಾನಲ್ಲದ್ದು ಯಾವುದು, ನಾನು ಯಾರು ತಿಳ್ಕೊಂಡು ನಾನಲ್ಲದರ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಉಳ್ಕೊಳ್ಳೋದಕ್ಕೆ ಮುಕ್ತಿ ಅಂತ. ಸಂಬಂಧ ಹಚ್ಕೊಂಡ್ರ ಅಂದ್ರೆ ಒದ್ದಾಟ. ಸಂಬಂಧ ಹಚ್ಕೊಂಡು ನಾನು ಆರಾಮಿರ್ತೇನೆ ಅಂತ ಹೆಚ್ಚು ಪ್ರಯತ್ನ ನಡೆಸೀನಿ. ಇವು ನಾನು ನನ್ನದು ಅಂತ ಸಂಬಂಧ ಹಚ್ಕೊಂಡವ್ರು ಯಾರು ಆರಾಮದಾರ ಹೇಳ್ರಿ? ಇದು ನಾನು ಅಲ್ಲ ನನ್ನದು ಅಲ್ಲ ಅಂತ ಸಂಬಂಧ ತಪ್ಪಿಸ್ಕೊಂಡವ್ರು ಯಾರು ದುಃಖಿಗಳದಾರ? ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗನ ಇದರ ಸಂಬಂಧ ತಪ್ಪಿಸ್ಕೊಂಡ ನಾನು ಆನಂದ ಸ್ವರೂಪನ ಇದ್ದೇನೆ, ದೇವರ ನಾನಿದ್ದೇನೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಎಲ್ಲಾ ಜೀವಿಗಳಿಗೆ ಬರ್ತೈತಿ. ಅದನ್ನ ಅನುಭವಿಗಳು ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದ. ಮೊದಲು ಈ ಕೆಲಸ ಮಾಡ್ಕೊಳ್ಳಿ, ಲಿಂಕ್ ತಪ್ಪಿಸ್ಕೊಳ್ಳೋದು ಒಂದು. ಇದಕ್ಕೆ ಧ್ಯಾನ ಕೂಡುವುದು. ನಾವು ಧ್ಯಾನ ಕೂಡುವ ಉದ್ದೇಶ ಅದರ ಸಂಬಂಧ ನಾವು ಅಲ್ಲದ್ದು ಯಾವುದು, ನಾನು ಯಾರು ಅನ್ನೋದು ತಿಳ್ಕೊಂಡು ಇದರ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಳ್ಳೋದು. ದೀರ್ಘಾವಧಿ ಅಭ್ಯಾಸ ಬೇಕಿದಕ್ಕೆ. ಇದ್ರ ಸಂಬಂಧ ತಪ್ಪಿಸ್ಬೇಕಾದ್ರೆ ಒಂದೇ ಜನ್ಮದ್ದು ಇದಿಲ್ಲ, ಅದು ಜನ್ಮ ಜನ್ಮಾಂತರದ್ದು ಐತಿ ಇದೆಲ್ಲ. ಹಚ್ಕೊಂಡು ಕುಂತಿ ಇದನ್ನ ಹಚ್ಕೊಂಡಲ್ಲೇ ಒದ್ದಾಡ್ಲಿಕತ್ತಿ. ಹಚ್ಕೊಳ್ಳೋದು ಬಿಡು, ಆರಾಮನಾದೀನಿ. ಇದು ನಾನಲ್ಲ ಅಂತ ತಿಳ್ಕೊಂಡ ಆಟ ಆಡಿದ. ನಾನಂತ ತಿಳ್ಕೊಂಡೆ ಅಂದ್ರೆ ನೋಡಿ 10 ವರ್ಷ ಚಲುವಾಟ ಆಟ ಆಡವ, ನಾಟಕ ಮಾಡವ, ಬ್ಯಾರೆ ಇದೇನೆ ತಿಳ್ಕೊಂಡು ಆಟ ಆಡ್ತಿರ್ತಾನವ. ಹೌದಿಲ್ಲ? ನಾಟಕ ಮಾಡ್ತಿರ್ತಾನವ, ಸೋಗನ್ ಪಾಠ ಯಾಕ್ರಿ ಪಾತ್ರ ಅಭಿನಯ ಮಾಡ್ತಾನ. ಹಂಗ ನೀನು ನಮ್ಮ ಕರ್ಮ ಗಣಸವರಾಗಿ ಬಂದಿದ್ದಂತ ಪಾತ್ರಧಾರಿಗಳು. ಹೌದಿಲ್ಲ? ಸೋಗಿದ ನಾ ಬೇರೆ ಇದ್ದೇನೆ ಆಟ ಆಡವ ಅಂತ ತಿಳ್ಕೊಂಡು ಆಟ ಆಡ. ಸುಳ್ಳಿರ್ಪದು ಈ ಆಟವು, ನಾನು ಈ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವು ಮಾಡುವೆ ಅಂತ. ನಾ ಬೇರೆ ಇದೆ ಅಂತ ತಿಳ್ಕೊಂಡು ಆಟ ಆಡುವ ಅಂದ್ರೆ ಆರಾಮಿರ್ತೀನಿ ಅಂತ. ಅದನ್ನು ಕಲೀಲಿಲ್ಲ ನಾವು. ಹೌದಿಲ್ಲ? ಆಗತ್ತ ಕಲೀಲಿಲ್ಲ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಸುಳ್ಳ ಇದೆ ನಾನು ಅಂತ ತಿಳ್ಕೊಂಡು ಆಟ ಆಡೋದು. ಏನಪ್ಪ ನಾಟಕ ಮಾಡ್ತಾನೆ ಅದ ಹಾಗೆ ಅದನ್ನು ಪಾಂಡವರಂಗ ಮಾಡ್ತಾನೆ ತದ್ರೂಪ. ಯಾಕ್ರಿ ಆದ್ರೆ ಅವ ಹಚ್ಕೊಳ್ಳೋದಿಲ್ಲ. ಮುಕ್ತ ಆದವ ಇದನ್ನ ನಾಟಕ ಅಂತ ತಿಳ್ಕೊಂಡು ಆಟ ಆಡ್ತೈತೆ. ಸುಳ್ಳು ಅಂತ ತಿಳ್ಕೊಂಡು ಖರೆ ಅಂತ ತಿಳ್ಕೊಂಡು ಆಡೋದಿಲ್ಲ. ಅವ ಏನು ಹಚ್ಕೊಳಕ್ ಹೋಗುದು. ಯಾಕೆ ಅವ ಖಾತ್ರಿ ಇರ್ತೈತಿ. ಸಮಾಧಿ ಮಂದಿ ಅವ ಖಾತ್ರಿ ಮಾಡ್ಕೊಂಡಿರ್ತಾನೆ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಿನಗ ಅಜ್ಞಾನದ ಮೂಲಕ ಅದ ನಾನು ಅನ್ನೋ ತಿಳುವಳಿಕೆ ಗಟ್ಟಿ ಹಾಕೊಂಡು ಕೂತೈತಿ. ಮತ್ತೆ ಅದರಾಗ ಬೀಳ್ತೀನಿ, ಅದ ನಾನು ಅನ್ನೋ ತಿಳುವಳಿಕೆ ಬರಬಾರದು ನಮಗೆ. ಪುನಃ ಈ ದೇಹ ಭಾವ ನನಗೆ ಅಂಟ್ಕೋವಂಗ ನಾವು ಮಾಡ್ಕೋ ಕೆಲಸ. ನಿಮ್ಮಿಂದೆಂದು ಈ ದೇಹ ನಾನು ಅನ್ನೋ ಭಾವ ಬರಬಾರ್ದು ನಿನಗೆ. ಹಂಗ ನಾವು ತಿಳಿದಿದ್ರ ಸಂಬಂಧ ತಪ್ಪಿಸ್ಕೋ, ಖಾತ್ರಿ ಮಾಡ್ಕೋಬೇಕು ನೋಡಿ. ಸಮಾಧಿಯನ್ನು ಮಂದಿ ಅವನು ನಿಶ್ಚಿಂತ ಪುರುಷ. ಅದಕ್ಕಾಗಿ ಏನೆಲ್ಲ ನಾವು ನಿರಂತರ ಪ್ರಯತ್ನ ಮಾಡಬೇಕು. ಇಲ್ಲ ಸಂಬಂಧ ಹಚ್ಕೊಂಡೆ ಅಂದ್ರೆ ಬಳಲ್ತಿದ್ವಿ. ಬಳಲಿಕ್ಕೆ ತಪ್ಪೋದನೇ ಇಲ್ಲ. ಇದಕ್ಕೇನು ಶಾಸ್ತ್ರ ಕಲಿಯೋದು, ಶಾಲೆ ಕಲಿಯೋದು ಬೇಕಾಗಿಲ್ಲ. ಬಹಳ ಶನೆತನ ಉಪಯೋಗ ಇಲ್ಲ. ಯಾವ ಪಾಂಡಿತ್ಯನೂ ಬೇಕಾಗಿಲ್ಲ. ವಿಷಮವಾದದ್ದನ್ನೆಲ್ಲ ಕೈ ಬಿಟ್ಟಾಗ ಬುದ್ಧಿ ಸಮಸ್ಥಿತಿ ಒಳಗೆ ನಿಲ್ತದ ನೋಡ್ರಿ. ಇಂದ್ರಿಯಗಳಿಗೆ ಗೋಚರ ಆಗೋದು, ಮನಸ್ಸಿಗೆ ಗೋಚರ ಆಗೋದು ಎಲ್ಲ ಇದು ವಿಷಮದ. ತೋರಿಕೆಲ್ಲ ವಿಷಮದ. ಈ ತೋರಿಕೆಗೆ ವಿಲಕ್ಷಣವಾಗಿ ನಾವು ನಿಲ್ಬೇಕಾಗತ್ತೆ.
ಅಂದಾಗ ನಮಗೆ ಸಮತ್ವದ ಅನುಭವನ ಆಕೈತಿ ನೋಡ್ರಿ. ನಮ್ಮಲ್ಲಿ ಪಾತಾಳಗಡೆ ಹಾಕಿ ಹುಡುಕಾಡಿದ್ರು ಭೇದ ಸಿಗುವಂಗಿಲ್ಲ. ಭೇದ ಅನ್ನೋದೆಲ್ಲ ದಡ್ರದ. ನಾವು ಶಾನ್ಯಾರು ಭೇದ ಮಾಡೇ ಇಲ್ಲ. ಯಾಕೆ ಭೇದ ಮಾಡಕ್ ಹೋಗ್ರಿ? ನಾ ಬೇರೆ ನೀ ಬೇರೆ ಅಲ್ಲ, ಅಲ್ಲಿ ನನಗೆಲ್ಲ ಒಂದ ಕಾಣಿಸ್ತಾವ ನೋಡಪ್ಪ ಅಂತ. ನಿಮ್ಗೆ ಹೆಂಗೆ ಕಾಣಿಸ್ತಾವ ನನಗೆ ಗೊತ್ತಿಲ್ಲ. ಹೇಗೆ ಭೇದ ಭಾವದ ಕೊಪ್ಪರಿಗೆಯನ್ನ ಮುರಿದಾಕ್ಯಾನ, ಒಡೆದು ಹೋದ. ಎಂದೂ ಅವನಲ್ಲಿ ಭೇದ ಇಲ್ಲ. ಎಲ್ಲವೂ ನನ್ನ ಸ್ವರೂಪ ಅನ್ನೋ ತಿಳುವಳಿಕೆ ಅವಾಗಾಗಿತ್ತು. ಎಲ್ಲ ಕಡೆ ನಾನಾ ಅದೇನೆ ಅಂತ, ಅಲ್ಲಿ ನಾನಾ ಅದೇನೆ. ನಾಮರೂಪಗಳು ಬೇರೆ ಬೇರೆ ಏನೇನೋ ಕಲ್ಪಿಸ್ಕೊಂಡು ಕೂತಿದ್ದೆ. ಆ ಇರು ಏನೈತಿಲ್ಲ, ವ್ಯಾಪಕವಾದಂಥ ಚೈತನ್ಯ ಎಲ್ಲ ಕಡೆ ನಾನು, ಹಿಂದು ಮುಂದು ಯಾವಾಗ ಇದ್ದು ವಸ್ತು ನಾನು. ಇದು ನಡಬರ್ಕ ತೋರಿದ್ದನ್ನು ಹಿಡ್ಕೊಂಡು ನಮ್ಮನ್ನು ಇಷ್ಟಿದ್ದ ಸ್ಥಿತಿ ಮರೆತು ಬಿಟ್ಟು ವಸ್ತುವಿನ ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಭೇದ ಭಾವ ಮಾಡಾಕತ್ತೀವಿ. ಹೌದಿಲ್ಲ? ಅದಕ್ಕೆ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊ. ಅದಕ್ಕೆ ವಿದ್ಯಾ ಅಂತ ಕರೆದ್ರು. ವಸ್ತು ಸ್ವರೂಪಾವಧಾರಣಂ. ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಯಾವುದು ಅದ್ರ ತಿಳುವಳಿಕೆ ಮಾಡಿಕೊಂಡ್ರೆ ನಿನಗೆ ಭೇದ ಬರೋದಿಲ್ಲ. ನಿನಗೆ ಭೇದದಿಂದ ನಿಶ್ಚಯವಾಗಿ ನಿನಗೆ ದುಃಖ ಯಾಕಾಗೈತೆ ಅಂದ್ರೆ ಭೇದ ಕಲ್ಪನಾ ಮಾಡ್ಕೊಂಡು. ಭೇದ ಕಲ್ಪನಾ ಎಲ್ಲ ತೆಗೆದು ಹಾಕೋದು. ದುಃಖ ರಹಿತ ಆಗಬೇಕನ್ನುವಂಗಿದ್ದು. ಯಾವ ಸಂಪ್ರದಾಯದಿಂದನೂ ನಿನಗೆ ಸಾಕ್ಷಾತ್ಕಾರ ಆಗುದಿಲ್ಲ. ಅವನ್ನೆಲ್ಲ ವಿಷಯ ಸಂಗ್ರಹ ಮಾಡಿಸೋ ಮಾಡ್ಕೊಳ್ಳೋ ಸಂಬಂಧ ಮಾಡೋದು ಸಂಪ್ರದಾಯ. ಇವನ್ನೆಲ್ಲ ಆ ಸಂಪ್ರದಾಯ ಈ ಸಂಪ್ರದಾಯ ಯಾವ ಸಂಪ್ರದಾಯನೂ ಬೇಕಾಗಿಲ್ಲ. ನಿದ್ದೆ ಮಾಡಕ್ಕೆ ಯಾವ್ದಾರ ಸಂಪ್ರದಾಯ ಬೇಕಾಕತ್ತೇನ್ರಿ? ಗಡದ್ ನಿದ್ದೆ ಹೊಡ್ಯಕ್ಕೆ ಯಾವ ಸಂಪ್ರದಾಯ ಬೇಕಾಕತ್ತೇವ? ನಾ ಆ ಸಂಪ್ರದಾಯದವ ಈ ಸಂಪ್ರದಾಯ ಎಲ್ಲ ಯಾವ್ದಕ್ಕೆ ಬೇಕಾಗ್ಯಾವ ನಿನಗೆ? ನೀ ಯಾವ ಸಂಪ್ರದಾಯದಾಗೂ ಸೇರೋದು ಅವಶ್ಯ ಇಲ್ಲ. ಎಲ್ಲ ಸಂಪ್ರದಾಯ ಬಂದು ನಿನಗೆ ಸೇರ್ಬೇಕವು. ನೀ ಅದನ್ನು ಸೇರಕ್ಕೆ ಹೋಗ್ಬೇಡ. ದೇಹಾದಿಗಳ ವಿಕಾರಗಳನ್ನ, ಮನಸ್ಸಿನ ವಿಕಾರಗಳನ್ನ ಅರಿಯುವಂತ ಅರಿವ ನಾನು. ಬುದ್ಧಿ ಅಥವಾ ಮನಸ್ಸು ಮಲಿನ ಆದ ಕಾರಣ ಈ ವಿಚಾರ ನಮಗೆ ಹೊಳೆವಲ್ಲ. ನಮಗೆ ಅದಕ್ಕೆ ಬುದ್ಧಿಯ ಮಾಲಿನ್ಯವನ್ನ ಅದನ್ನು ಸ್ವಚ್ಛ ಮಾಡ್ಕೋದು, ಕಳ್ಕೋದು. ಶುದ್ಧ ಬುದ್ಧಿ ಮನುಷ್ಯನ ಅಥವಾ ಬುದ್ಧಿಯ ಮಾಲಿನ್ಯವನ್ನು ಕಳ್ಕೊಂಡಂತ ಪರಿಶುದ್ಧವಾದಂಥ ಮನಸ್ಸು ಬುದ್ಧಿ ಅವಾಗ ಇದು ಹೊಳಿತೈತಿ ನಮ್ಗೆ. ಅಂತಹ ಒಂದು ಪರಿಶುದ್ಧವಾದಂತಹ ಮನಸ್ಸು ತಯಾರಾಗ ಸುವಿಚಾರವೆಂಬ ಬಸಿತವನ್ನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ ಅಂತ. ಅಂದ್ರೆ ವಿಷಯದ ಇದನ್ನೆಲ್ಲ ಹೊಲಸು ತೆಗೆದು ಹಾಕುವ ಪ್ರಯತ್ನ ನಾವು ಮಾಡಕ್ ಬರೇ ವಿಷಯ ಚಿಂತನೆ ಮಾಡಿ ಮಾಡಿ ಮನಸ್ಸು ಹೊಲಸಾಗಿದೆ. ಎಚ್ಚರ ಆದ್ಮೇಲೆ ಬರೇ ವಿಷಯ ಚಿಂತನೆ ಬಿಡದನ್ನು ತೊರೆ ವಿಷಯವನ್ನು ಅಂತ ಯಾಕೆ ಹೇಳ್ಯಾರ? ಮನಸ್ಸು ಹೊಲಸಕ್ಕೈತೆ. ಅದು ಬಾಳೆ ಚಿಂತನದಾಗ ತೊಡಗಿದೆ ಅಂದ್ರೆ ಮನಸ್ಸು ಹೊಲಸ ಆದ್ಮೇಲೆ ಅದನ್ನ ಬಿಟ್ಟಾಗ ಮನಸ್ಸು ಸ್ವಚ್ಛ ಇರ್ತೈತಿ. ಅವಾಗ ನೀನ್ ಯಾರಿದ್ಯನೋ ನಿನ್ಗೆ ಅನುಭವ ಮಾಡ್ಕೊಳಕ್ ಬರ್ತೈತಿ. ಎಚ್ಚರ ಆದ್ಮೇಲೆ ಬರೇ ಬಾಳೆದ ಹೆಸರು ವಿಷಯ ಅಂದ್ರೆ ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದನ್ನ ಬಿಟ್ಟು ಬಾಳೆ ಏನೈತಿ ಹೇಳಿ? ಇದ್ರಾಗ ಕಾಲ ಕಳೆದಲ್ಲೋ. ಎಷ್ಟು ಜನ್ಮ ಹುಟ್ಟಿಟ್ಟು ಬಂದ್ರು ವಿಷಯ ಚಿಂತನದಾಗ ಮನಸ್ಸು ಹೊಲಸು ಸ್ವಚ್ಛ ಮಾಡ್ಕೊಳ್ಳೋದು ಕಲೀಲಿಲ್ಲ. ಹೊಲಸು ಮಾಡೋದನ್ನ ಮಾಡಿದೆಲ್ಲ. ಮನುಷ್ಯನ ಮಾಲಿನ್ಯ ಹೋಗ್ಬೇಕಾತಂದ್ರೆ ಅದು ಯಾವ್ದರಿಂದ ಹೊಲಸಾಗೈತೆ ಅನ್ನೋದನ್ನ ಕಾರಣ ಹುಡುಕಬೇಕು. ಮನುಷ್ಯನ ಮಾಲಿನ್ಯಕ್ಕೆ ಕಾರಣ ಏನು ಅಂದ್ರೆ ವಿಷಯದಲ್ಲಿ ಸುಖ ಸಿಗ್ತೈತೆ ಅಂತ ವಿಷಯದಲ್ಲಿ ಅದ ನೆನಪ ಮಾಡ್ಕೊಂತ ಕುಂತ ಮಾಡಿ ಮಾಡಿ ಮನಸ್ಸೆಲ್ಲ ಹೊಲಸು ಹಾಕೊಂತ ಬಿಡದ. ವಿಷಯ ಚಿಂತನೆ ಬಿಟ್ಟು ಬಿಟ್ಟಿರ ಕಲಿ ನೋಡು. ಮನಸ್ಸು ಯಾವಾಗ ಬಿಟ್ಟಿರ್ತಿ ಅವಾಗ ಮನಸ್ಸು ಸ್ವಚ್ಛನೆ ಇರ್ತೈತಿ. ಅವಾಗ ನಿನಗೆ ಆನಂದದ ಅನುಭವ ಆಕೈತಿ. ಬಿಡು ಕ್ಷಣ ಬಿಡು ತಕ್ಷಣ ನಿನಗೆ ಅನುಭವ ಬರ್ತೈತಿ. ಅದು ಉದ್ರಿ ಎಲ್ಲ ರೋಕಡಿ ವಿಷಯ ಚಿಂತನೆ ಬಿಟ್ಟು ಕೂಲೆ ಆರಾಮಿನ ಭಾವದಾಗ ಇರ್ತೀನಿ. ಅದನ್ನ ಮಾಡಿದೆ ಅಂದ್ರೆ ಬಾಳೆ ನೆನಪು ಬಂತಂದ್ರೆ ಆರಾಮ ಕಳ್ಕೋತೀನಿ. ಬರದಂಗೆ ಯಾವಾಗಲೂ ನಾವು ಎಡೆ ಬಿಡದೆ ಅಭ್ಯಾಸ ನಡಿಬೇಕು.
ಆತ್ಮಚಿಂತನದ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡೆದರೇನಾರ ಇದರ ಸೂತ್ರ ನಿನಗೆ ಹತ್ತೈತಿ. ಆನಂದದ ಸೂತ್ರ ಎಡೆಬಿಡದೆ ಒಳಗ ನಡಿ ಒಳಗಿನ ಕೆಲಸದ ಹೊರಗೆ ಎಲ್ಲಾರ ಇರುವಲ್ಲೇಕ ಮಂದಿ ನೋಡ ಅದ್ರಾಗ ಎದೇನಂದ್ರೆ ಸುಧಾ ಹತ್ಕೊಳ್ದಾಗ ನೀರು ಹಾಕಲಿ. ಕಮಲದಲ್ಲಿ ನೀರಾಗೈತಂದ್ರು ಅದಕ್ಕೆ ಒಂದು ಹನಿ ಹತ್ತಿರ್ತರು. ಹಂಗೆ ನೀ ಎಲ್ಲದರೊಳಗೂ ಅದೇ ಅಂದ್ರೆ ಸುಧಾ ಅದ್ರ ನೋಡೋರ ದೃಷ್ಟಿ ಒಳಗ ಅವನ ದೃಷ್ಟಿ ಒಳಗ ಅದಿಲ್ಲ. ಇಲ್ಲಿ ತನ್ನೊಳಗೆ ತಾನಿರ್ತಾನ, ಆತ್ಮಭಾವದೊಳಗೆ ಯಾವಾಗಲೂ ಇರ್ತಾನೆ. ಆತ್ಮಮಿಥುನ, ಆತ್ಮ ಕ್ರೀಡ, ಆತ್ಮಾನಂದ. ಯಾವಾಗಲೂ ಅದ ನನ್ನ ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲಿಸುವ ಅಭ್ಯಾಸ ಬರ್ತದೆ. ಜನ್ಮ ಜನ್ಮಾಂತರದಿಂದ ಅದನ್ನ ಮಾಡ್ಕೊತ ಬಂದಿರ್ತಾನೆ. ನಾನು ನನ್ನದು ಅಂತ ಅನಾತ್ಮ ಭಾವನೆಯನ್ನು ಗಟ್ಟಿ ಹಿಡ್ಕೊಂಡೆ ಇದೇ ನೆನವನ್ಯಾಗ ಕಾಲು ಕಳಿತಾವ. ಮತ್ತು ಹುಟ್ಟುದು ಇದೇ ನೆನವನ್ಯಾಗ ಅದ ಕಾಯಿ ಮುಡಿತ ಅಂದ್ರೆ ಇದ್ರ ನೆನವು ಮತ್ತೆ ಹುಟ್ಟಾಕ ಕಸ್ತತೆ. ನಮಗೆ ಯಾವಾಗಲೂ ಆತ್ಮನ ನೆನವು ಇತ್ತು ಅಂತಂದ್ರೆ ಹುಟ್ಟು ಸಾವುಗಳಿಂದ ನಮಗೆ ಬಿಡುಗಡೆ ಆಕೈತಿ, ಮುಕ್ತ ಆಗ್ತೀನಿ. ಅದಕ್ಕೆ ಈ ವಿಷಯ ವಸ್ತುಗಳು ಏನದಾವಲ್ಲ ಇವನ್ನ ಬಿಡು, ತೊರೆ, ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಬಿಡ. ಅದರಿಂದ ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗೆ ಲಾಭ ಇಲ್ಲ. ಅವು ನೆನಪಿನಿಂದ ಅವ ವಾಸನೆಗಳು, ಅವ ಸಂಸ್ಕಾರಗಳು ಗಟ್ಟಿ ಹಾಕೊಂಡು ಕುಂತಾವ. ಬರೀ ಅವ ಸಂಗ್ರಹ, ಅದ ಭೋಗ, ಬರೀ ಅದೇ ಹೆಸನದಾಗ ನಾವು ಮತ್ತೊಂದು ಹೆಸನ ಇಲ್ಲ. ನೀನು ಎತ್ತರ ಆದ ಕೂಡಲೇ ಬರೀ ಅದ ಸುಖರೂಪನ್ನು ತಿಳುವಳಿಕೆ ಜನ್ಮ ಜನ್ಮಾಂತರದಿಂದ ಅದು ಗಟ್ಟಿಯಾಗಿಬಿಟ್ಟೈತಿ. ಅದಕ್ಕೆ ಅವುಗಳ ಸಂಬಂಧ ತಪ್ಪಿಸ್ಗಳು ಇರೋ ಪ್ರಯತ್ನ ಜನ್ಮ ಜನ್ಮಾಂತರದಿಂದ ಅವಾಗ ಎಡೆಬಿಡದೆ ಅಭ್ಯಾಸ, ಅನೇಕ ಜನ್ಮಗಳ ಪ್ರಯತ್ನ ನಡೆದಿರ್ತದೆ. ಇದರಿಂದ ಏನೂ ಲಾಭ ಇಲ್ಲ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನಾ ಆರಾಮಿರ್ತೇನೆ ಅನ್ನೋದು ಅದಕ್ಕೆ ಅವನು ಬಿಡು. ಅದಕ್ಕೆ ಅನುಭವಗಳ ಮುಖಾಂತರ ಕೇಳು, ಹೆಂಗಿದ್ರೆ ನಾವು ಆರಾಮಿರ್ತೀವಿ ಅನ್ನೋದನ್ನ ಚಂದ ಕೇಳು. ನೆರೆ ಕೇಳು, ಕೇಳುವುದನ್ನು ಅರಿದುದನ್ನು ಒಮ್ಮೆ ಇವು ಮರೆಯದಿರು ಗುರು ಪೇಳದ ತೆರೆದಳು. ಆನಂತರ ಇದು ಬ್ಯಾಡಪ್ಪ, ವಿಷಯ ಚಿಂತನೆ ಮಾಡೋದ್ರಿಂದನೇ ಎಲ್ಲ ಅನರ್ಥ ಆಗೈತಿ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನೀನೇ ಸುಖಿ ಆಗ್ತದೆ. ಎಂದೆಂದೂ ಮಾಡಕ್ ಹೋಗ್ಬೇಡ ಇದ್ರ ನೆನಪು. ನೆನಪು ಮಾಡಿದ್ರೆ ಬಂತು ನೋಡ್ರಿ. ದುಃಖ ಶುರು ಆತ. ನೀನಾಗಿ ಮಾಡ್ಕೊಂಡಿದ್ದು ತಾನಾಗೆ ಅವುಗಳಲ್ಲಿ ಸುಖ ಸಿಗ್ತೈತೆ ಅಂತ ವಿಷಯ ಚಿಂತನದೊಳಗೆ ತೊಡಗಿ ತಾನ ಒದ್ದಾಡ್ಲಿಕ್ಕತ್ತೈತಿ ಮನಸ್ಸು. ತಾನ ವಿಚಾರ ಮಾಡಿದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಟ್ರೆ ತಾನ ಆರಾಮ ಇರ್ತೈತಿ. ನಾವ ತನ್ನ ಉದ್ಧಾರಕ್ಕಾಗಿ ತಾನ ಪ್ರಯತ್ನ ಮಾಡ್ಬೇಕು. ಯಾರು ಇದನ್ನ ಹೇಳೋರು ಇಲ್ಲ, ಇದ್ರಾಗ ಇಲ್ಲಪ್ಪ ಇದು ಬಿಡಂತ ಹೇಳೋರು ಇಲ್ಲ, ಇದ್ರಾಗ ಐತಿ ತೊಡಗಂತ ಯಾರು ಹೇಳೋರು ಇಲ್ಲ. ನೀನ ಕಲ್ಪಿಸ್ಕೊಂಡು ಕುಂತಿ ಈ ಬಾಳೆ ಸುಖ ಕೊಡ್ತೈತೆ ಅಂತ. ಈ ಶರೀರಾದಿಗಳು ಸುಖ ಕೊಡ್ತಾವ, ಇಂದ್ರಿಯಗಳ ಮಜಾ ನಮ್ಗೆ ಸುಖ ಕೊಡ್ತೈತೆ ಅಂತ ನೀನ ಕಲ್ಪಿಸ್ಕೊಂಡು ಕೂತಿ. ನೀನ ಇದ್ರಾಗ ಐತ್ಯೋ ಇಲ್ಲೋ ನೀನ ವಿಚಾರ ಮಾಡಿ ಇದರ ದೋಷವನ್ನು ಕಂಡು ನೀನ ಇದನ್ನ ಕೈ ಬಿಡು ಕೆಲಸ. ನೀನ ಪ್ರಯತ್ನ ಮಾಡ್ಬೇಕು. ನಿನ್ನ ಉದ್ಧಾರಕ್ಕಾಗಿ ನೀನ ಪ್ರಯತ್ನ ಮಾಡ್ಬೇಕು ಹೊರತು ಯಾರನ್ನು ಉದ್ಧರಿಸಲಾರರು. ಇನ್ನೊಬ್ಬರು ನಿನಗೆ ದಾರಿ ತೋರಿಸ್ತಾರೆ, ಮುಕ್ತಿ ದಾರಿ ತೋರಿಸ್ತಾರೆ. ಮುಕ್ತಿ ಯಾರೂ ಕೊಡೋದಿಲ್ಲ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮುಕ್ತಿ ಕೊಡಲಿಲ್ಲ, ಮುಕ್ತಿ ಮಾರ್ಗ ತೋರಿಸಿದ. ಅದನ್ನ ಅವರು ಹೇಳಿದ ಮಾತಿನ ನಂಬಿಕೆ ಇಟ್ಕೊಂಡು ಅವರು ಲಾಗು ಮಾಡಿಕೊಂಡ್ರು, ಮುಕ್ತರಾದ್ರು. ನಮಗೆ ನಂಬಿಕೆ ಇಲ್ಲಲ್ಲ, ಹೆಂಗ ಬಿಡ್ಲಿ ಯಪ್ಪ ನಾವು ಮನಿ ಹೆಂಗ ಬಿಡ್ಲ? ಯಾಕ್ರಿ ಹಂಗ ಹೇಳವ್ರ ಅಲ್ಪ ನೀವು? ಯಾಕ್ರಿ ಹೆಂಗ ನಾವು ಇವಾಗ ಖರೆ ಅನಿಸ್ತೈತಿ ನಮಗೆ ವಿಚಾರ ಇಲ್ಲದಕ್ಕೆ. ಯಾವಾಗ ಅವನಲ್ಲಿ ವಿವೇಕ ಉದಯ ಆಗಕೈತಿ, ಇದು ಹೌದಪ್ಪ, ಇದು ಮೊದಲ ಶಾಣೆ ಆಗ್ಲಿಲ್ಲ, ನಾನು ಇವನು ನಂಬ್ಕೊಂಡು ಕುಂತಿನಿಪ್ಪ, ಹಿಂಗ ಅನ್ನೋದು ಗೊತ್ತಾಗಲಿಲ್ಲ ಬಿಡ್ರಿ ನಮ್ಗೆ. ಹಿಂಗೈತೇನ ನಾ ತಿಳ್ಕೊಂಡೀನಿ, ಇವನು ನಾವು ನಂಬಿನೆಲ್ಲೋ. ನಾನು ಇವ್ಯಾವು ನಾನು ದಾದ ಮಾಡ್ಲಿಲ್ಲಲ್ಲೋ, ನನ್ನ ಹೊಟ್ಟಿಲೆ ಹುಟ್ಟಿದ್ದು ನನಗೇನು ಆಗ್ಲಿಲ್ಲ. ಅಲ್ಲಿ ನಂಬದಿರು, ನೆಚ್ಚದಿರು, ಸ್ಥಿರವಾದದ್ದಲ್ವ ಇದು. ನಿನ್ನದನ್ನು ಶರೀರನ ಇದು ಕಾಯಂ ನಿನ್ನದಾಗಿ ಉಳಿದಿಲ್ಲ. ಇನ್ನುಳಿದ ವಸ್ತುಗಳ ಪಾಡೇನು? ಏನು ಭರವಸೆ ಐತೆ ಅಂತ ನಂಬ್ಕೊಂಡು ಕುಂತೀವಿ. ಆವ ನೆಲೆಯಿಂದ ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂತ. ಎದನ್ನು ಹೇಳ್ಯಾರವರು? ವನಿತೆಯರೊಲವನು, ಹೌದಿಲ್ಲ?
ಈತಿ ನಿನ್ನಾಕೆ ಆಗಿರ್ತಾಳ ಅನ್ನೋದು ಏನು ಭರವಸೈತಿ ನಿನಗೆ? ಗಂಡ ನಿನ್ನವ ಆಗಿರ್ತಾನ ಅನ್ನೋದು ಏನು ಭರವಸೈತಿ? ಮಕ್ಕಳು ನಿನ್ನೂ ಆಗಿರ್ತಾವ ಅನ್ನೋದು ಏನು ಭರವಸೈತಿ? ಇವು ನಿನ್ನೂ ಆಗಿರ್ತಾವ, ನನ್ನ ಹೊಲ, ನನ್ನ ಮನಿ, ನಿನ್ನ ಶರೀರ ನಿನ್ನೂ ಆಗಿರ್ತಾವ ಅನ್ನೋದು ಏನು ಭರವಸೆ ಐತಿ ಹೇಳ? ಇವನನ್ನು ನಂಬಿಕೊಂಡು ಕುಂತಿಯಲ್ಲೋ, ಏನು ಭರವಸೆ ಐತೆ ಅಂತ ನಂಬ್ಕೊಂಡು ಕುಂತೀವೋ ಇವನ. ಇನ್ನಾದರೂ ಜಾಣರಾಗ್ರಿ, ಎಚ್ಚರಾಗ್ರಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದರ ಹಕ್ಕಿಕತೆ ತಿಳ್ಕೊಳಕ್ ಬರ್ತೈತಿ ನಮ್ಗೆ. ಮಬ್ಬಿಗೆ ಬೀಳಬೇಡನ್ನ, ಮಬ್ಬಿಗೆ ಬಿದ್ದೆ ತಿರುಗು ಪಾಳೆ ತಪ್ಪೋದ್ರಿ. ಹೌದಿಲ್ಲ? ಮಬ್ಬಿಗೆ ಬಿದ್ದಲ್ಲಿ ನಿನಗೆ ಇದೆಲ್ಲ ಜನ್ಮಾಂತರ ತಿರುಗು ಪಾಳೆ ಬರ್ತೈತಿ. ಹುಟ್ಟು ಸಾವುಗಳು ಇದಕ್ಕೆ ಒಳಗಾಕಿ ಮಬ್ಬಿಗೆ ಬಿದ್ದೆ ಅಂದ್ರೆ ಬೀಳಬೇಡಿನ. ಮಬ್ಬಿಗೆ ಬಿದ್ದೆ ಅಂದ್ರೆ ಅದರ ಮ್ಯಾಗ ಪ್ರೀತಿನ ನಮ್ಮನ್ನು ಜನ್ಮಕ್ಕೆ ಹಾಕೋದು. ಯಾಕೆ ನಮಗೆ ಹುಟ್ಟಿಸೋರು ಯಾರದು? ಯಾವ ದೇವರು ಹುಟ್ಟಿಸೋದಿಲ್ಲ ನಮ್ಗೆ. ಅದರ ಮ್ಯಾಗಿನ ಆಸಕ್ತಿ ಯಾರ್ಯಾರಿಗೆ ಎದೆದ್ರಾಗ ಪ್ರೀತಿ ಇರ್ತೈತಿ ಅದ ಹುಟ್ಟಾಕ ಹಚ್ಚಿದ್ದ, ಅದಕ್ಕೆ ಹುಟ್ಟಿಗೆ ಅದ ಕಾರಣ. ಅದ ಹುಟ್ಟಿಸೋದು ನಮ್ಮನ್ನ. ಜನ್ಮ ವಿಷಯಗಳ ಮೇಲಿನ ಪ್ರೀತಿ. ಯಾರ್ಯಾರಿಗೆ ಯಾವ ವಿಷಯದ ಮ್ಯಾಗ ಪ್ರೀತಿ ಇರ್ತೈತಿ, ತಿನ್ನುವುದ್ರಾಗ, ನೋಡೋದ್ರಾಗ, ಮೋಶ ನೋಡೋದ್ರಾಗ, ಮುಟ್ಟೋದ್ರಾಗ, ಯಾವ ಇಂದ್ರಿಯ ಸಂಪರ್ಕ ಹೋಗೋದ ಆಶೆ ಇರ್ತೈತಿ, ಅಂಥ ವಾತಾವರಣದೊಳಗೆ ಅವರು ಹುಟ್ಟುತ್ತಾರೆ. ಅವನು ತೃಪ್ತಿ ಪಡಿಸ್ಕೊಳ್ಳೋ ಸಂಬಂಧ ಅದು ಅಂಥ ಕರ್ಮಗಳನ್ನು ಮಾಡಿ ಅಂತಲ್ಲಿ ಜನ್ಮ ಬರ್ತೈತಿ. ಅದಕ್ಕೆ ತಕ್ಕಂಗನ ಅವರು ಜನ್ಮ ಬರ್ತಾರ. ನಮ್ಮನ್ನು ಯಾರು ಹುಟ್ಟಿಸೋದಿಲ್ಲ. ನಮ್ಮ ಬಯಕೆಗಳ ನಮ್ಮನ್ನು ಹುಟ್ಟಿಸ್ತಾವ. ಯಾವ ಬಯಕೆಗಳದಾವ ಅಲ್ಲಿ ಎಳ್ಕೊಂಡು ಹೋಗಿ ನಮ್ಮನ್ನು ಅಂಥ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ತಾವ. ಅವನು ಈಡೇರಿಸೋ ಸಂಬಂಧ ಅಲ್ಲಿ ಜನ್ಮ ತಾಳ್ಬೇಕು. ತೃಪ್ತಿ ಪಡಿಸಕ್ಕೆ ಆಗೋಂಗೇ ಇಲ್ಲ. ಎಷ್ಟು ಶರೀರ ಧಾರಣ ಮಾಡಿ ಆ ಬಯಕೆಗಳನ್ನು ತೃಪ್ತಿ ಪಡಿಸಕ್ಕಾಗಲಿಲ್ಲ. ಆ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗ ನಮ್ಗೆ ಸುಖ ಕೊಡ್ತೈತಿ ಅನ್ನುವಂಥ ಬಯಕೆ ಏನು ಮಾಡ್ತೈತಿ, ಅದು ನಮ್ಮನ್ನು ಜನ್ಮಾಂತರ ಹುಟ್ಟಲಿಕ್ಕೆ ಹಚ್ತದ. ಪ್ರೀತಿ, ವಿಷಯಗಳ ಮೇಲೆ ಪ್ರೀತಿ, ರಾಗದಿಂ ಬೇರಿನ್ನೂ ಭವ ಬೀಜ ಮುಂಟೆ ಅಂತ. ಭವಕ್ಕೆ ಬೀಜ, ಹುಟ್ಟಾಕ ಬೀಜ ಅದ. ಅದಕ್ಕೆ ಈ ರಾಗವನ್ನು ನೀ ಕಳ್ಕೋಯ್ತು. ವಿಷಯಗಳ ಮೇಲಿನ ಪ್ರೀತಿ ಯಾವಾಗ ನಿನಗೆ ಹೊಕ್ಕೈತಿ ಅವಾಗ ಬೀಜ ಯಾಕ್ರಿ ಭವದ ಬೀಜ ಎಲ್ಲ ನಾಶ ಆಗಿ ಹೋಗ್ತೈತಿ. ಜ್ಞಾನದಿಂದ ಅದು ಸಾಧ್ಯ ಐತಿ. ಎದರಾಗೂ ಆಸಕ್ತಿ ಉಳಿದಿಲ್ಲ. ಯಥಾರ್ಥ ವಸ್ತುವಿನ ನೀ ಯಾರದೇನು ಅಂತ ಜ್ಞಾನ ಮಾಡ್ಕೊಂಡಾಗ ಇದೆಲ್ಲ ಹೋಗ್ತೈತಿ. ನೀವು ಈ ತಪ್ಪು ತಿಳುವಳಿಕೆ ಒಳಗೆ ಏನೇನು ಮಾಡಾಕತ್ತೀವಿ ಎಲ್ಲ ಹೋಗ್ತೈತಿ. ಅದು ಅನುಭವಗಳ ಮುಖಾಂತರ ಇದನ್ನ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನಗಿದು ಹೊಳಿತೈತಿ. ಅದನ್ನು ಮಾಡಕ್ಕೆ ತಯಾರಿಲ್ಲ ನಾವು. ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದ್ರ ಬಗ್ಗೆ ಕೇಳಾಕ ತಯಾರಿಲ್ಲ ನಾವು. ಲಕ್ಷ ಕೊಟ್ಟು ನಾವು ಬರೇ ಬಾಳೆ ದೇಶ, ಜಗತ್ತಿನ ಸುದ್ದಿ, ಮಂದಿ ಸುದ್ದಿ. ಹೌದಿಲ್ಲ? ಬರೀ ಅದ ಎಲ್ಲಿ ಹೋದ್ರೂ ಇದಲ್ಲ. ಮತ್ತೇನು ಯಾರ ಸುದ್ದಿ ಕೇಳಿದ್ರು ಇದಲ್ಲ, ವಿಷಯ ಇದ್ದಲ್ಲ. ಯಾರ ಮನೆಯಾಗ ಹೋದ್ರು ಇದ. ಮತ್ತೇನಾರ ಐತಿ ಅದ್ರಾಗ ಇದಾರ ಆಡಿ. ಹೌದಿಲ್ಲ? ಅವನು ಸಂಗ್ರಹ ಮಾಡೋದು, ಅದ್ರ ಸಂಪರ್ಕ ಮಾಡೋದು, ಬರೀ ಇದ ಕೆಲಸ. ಮತ್ತೊಂದು ಏನು ಹೊಸ ಏನು ಮಾಡಿದ್ದ ಮಾಡೋಕೆ ಸುಭದಾಸ ಮಾಡಿದ್ದ ಉಂಡದನ ಉಣ್ಣುತ್ತ ಮೇಳವಿಸುತ್ತದನೇ ಮೇಳವಿಸುತ್ತ ನೂತನಂ ಇದರ ಕಾಣೆ. ಯಾರ ಸುದ್ದಿ ತೆಗೆದ್ರು ಇದಲ್ಲ, ಇದ ಸುದ್ದಿಯಾಗ ಕಾಲ ಕಳೆದಿಲ್ಲ. ವ್ಯರ್ಥ ಹೋತಲ್ಲ ನಿನ್ನ ಜನ್ಮ. ಆಯುಷ್ಯಲ್ಲ ಇದ್ರಾಗ ಕಳೆದಿಲ್ಲ. ಸುಳ ಮುದುಕಾದೆಲ್ಲ ನೀನು. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲಲ್ಲ. ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ಕಾಲಕ್ಕನ ಎಚ್ಚರ ಆಗ್ರಿಪ್ಪ, ಬೀಳ್ಬೇಡ್ರಿ, ಮಬ್ಬಿಗೆ ಬೀಳ್ಬೇಡ್ರಿ. ಇದ್ರ ವಿಷಯದ ಮಬ್ಬಿಗೆ ಬೀತ್ತೆ ಅಂದ್ರೆ ಮತ್ತೆ ನಿನ್ನ ಎಬ್ಸಾವ್ರು ಯಾರು ಮುದುಕಿ ಅಂತ ಶರೀಫರು ಹೇಳ್ಯಾರಿಲ್ಲ. ಬಿದ್ದ ಇಲ್ಲೇ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗ ಬರ್ತೀವಿ? ಬಿದ್ದಿಯ ಬೇ ಮುದಕಿ ಇರು ಬಾಳ ಚೂಕಿ ಅಂದ. ಎಲ್ಲ ಇದನ್ನ ಆವಿಷ್ಯ ಎಲ್ಲ ಎದಕ್ಕೆ ಬಂದೇವು ಅನ್ನೋದು ಖಬರ್ ಆಗಲಿಲ್ಲಲ್ಲ. ಮಹಾತ್ಮರು ಎಚ್ಚರಗೊಳಿಸಿದ್ರು. ಎಚ್ಚರ ಆಗ್ರಿ, ನಿಮ್ಮ ನಿಜವನ್ನು ನೀವು ತಿಳ್ಕೋರಿ. ನೀವೆಲ್ಲರೂ ದೇವ ಸ್ವರೂಪಿಗಳದೀರಿ, ಆನಂದ ಸುಖ ಸ್ವರೂಪಿಗಳದೀರಿಪ್ಪ ಅನ್ನೋದನ್ನ ಅನುಭವ ಮಾಡ್ಕೋರಿ. ಇದೆಲ್ಲರದು ಕರ್ತವ್ಯ ಅದ. ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರಿಗೂ ಮುಕ್ತ ಆಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅದನ್ನ ಲಾಭ ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಟ್ಟರು ನಾವು ಮತ್ತೊಮ್ಮೆ ಬೀಳ್ತೀವಿ. ಮತ್ತು ನನ್ನದು ಇದೇ ಶುದ್ಧ ಆಗ್ಲಿ ಅಂತ ಬೇಡ್ಕೋತೇವೆ ನಾವು. ಇದನ್ನ ಎಂದೂ ಯಾವುದು ನೆಟ್ಟಗಾಗುದಿಲ್ಲ. ಅದನ್ನ ನೆಟ್ಟಗ ಮಾಡಕ್ಕೆ ಪ್ರಯತ್ನ ನಡೆಸೀವಿ. ನೆಟ್ಟಗ ಮಾಡಕ್ಕಾಗತ್ತೇನ್ರಿ? ಇದನ್ನ ಶುದ್ಧ ಮಾಡಕ್ಕ ಇದನ್ನ ಇದನ್ನ ಶುದ್ಧ ಮಾಡಿ ಶರೀರ ಬಿಟ್ಟವ್ರು ಯಾರದಾರ ಹೇಳಿ?
ಅದು ನಾವು ಮಾಡಿದ ಕರ್ಮ ಹೆಂಗಿರ್ತೈತಿ, ಹೆಂಗೆ ನಡೆದಿರ್ತೈತಿ ನಾವು ತಿಳ್ಕೊಂಡಂಗೆ ಆಗುದಿಲ್ಲ ಅದು. ಹೌದಿಲ್ಲ? ಈ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಸುತ್ತಕೈತಿ ಅಂತ ಹೇಳಿದ್ವಿ. ಮಾಡಿದ ಕರ್ಮವನ್ನು ತಪ್ಪಿಸ್ಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಹೆಂಗೆ ನಡೆದ್ರು ಈ ಕಡೆ ನಿನ್ನ ನಿಜದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಅದು ಹೆಂಗೆ ನಡೆದ್ರು ಬರೋಬ್ಬರಿ ಅನಿಸ್ತದೆ. ಬೇಕಾದಂಗೆ ಆಗುವಂತ. ಯಾಕ್ರಿ ಅವು ಅನುಕೂಲರಾಗುವಲ್ಲೂ ಪ್ರತಿಕೂಲರಾಗುವಂತ. ಅದರಿಂದ ನಮಗೆ ಹಿತ ಇಲ್ಲ. ನಮ್ಮಿಂದಲೇ ನಮಗೆ ಹಿತ ಆಯಿತು ಹೊರತು ಈ ಜಗತ್ತಿನ ವಿಷಯ ವಸ್ತುಗಳ ಬೇಕಾದ ಅನುಕೂಲ ಆದರೂ ಹಿತ ಇಲ್ಲ, ಪ್ರತಿಕೂಲ ಆದರೂ ಹಿತ ಇಲ್ಲ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಕೈತಿ. ಅದಕ್ಕೆ ಇದನ್ನ ನೀವು ಜಾಗೃತಗೊಳಿಸ್ಬೋದು. ಈ ವಿಚಾರ ನಿನ್ನಲ್ಲಿ ಯಾವಾಗಲೂ ಜಾಗೃತ ಆಗಲಿ. ಒಮ್ಮೆ ಇದರ ನೀ ಅನುಭವ ಮಾಡಿ ಬಿಟ್ಟೆ ಅಂದ್ರೆ ಹೊಳ್ಳೆ ಇದರ ಕಡೆ ಹೊಳ್ಳೆ ನೋಡೋದು ಸುದ್ದಿ ತೆಗೆದಿಲ್ಲ. ಒಮ್ಮೆ ಇದರ ಅನುಭವ ನಿನಗಾತಂದ್ರೆ ಅದನ್ನು ಮೊದಲು ಮಾಡ್ಕೋರಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಮತ್ತೆ ಅಜ್ಞಾನದೊಳಗೆ ಬಿಡುವುದಿಲ್ಲ. ಅದಕ್ಕೆ ಒಮ್ಮೆ ಜ್ಞಾನ ಹುಟ್ಟಿತೆ ಅಂದ್ರೆ ಅದು ಸಾಯುವುದಿಲ್ಲ ಅಂತ. ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ ಅಂತ. ಪುನಃ ನಿನಗೆ ಅಜ್ಞಾನ ಅನ್ನೋದು ಬರುವುದನೇ ಇಲ್ಲ ನಿನಗೆ. ಒಮ್ಮೆ ನಿಜದ ಎಚ್ಚರ ಆತಂದ್ರೆ ಅದಕ್ಕಾಗಿ ಪ್ರಯತ್ನವನ್ನು ಮಾಡು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಳಿಕೆ ನಿರಂತರ ಎಡೆಬಿಡದೆ ಹಗಲಿರುಳೆನ್ನದೆ ಇದರ ಬಗ್ಗೆ ನಾವು ವಿಚಾರ ಮಾಡಬೇಕಿತ್ತು. ವೇಳೆ ವ್ಯರ್ಥ ಕಳಿಬಾರ್ದು. ಸಿಕ್ಕಂತ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡಿಕೊಂಡದ್ದು ಅಂದ್ರೆ ಇದೆ ನಮ್ಮ ಬಗ್ಗೆ, ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಗಳ ಮುಖಾಂತರ ಇದನ್ನ ಚಂದಾಗಿ ಕೇಳು. ಇದರೊಳಗ ಕಾಲ ಕಳಿ ನಿನ್ನ ಆಯುಷ್ಯದ ವೇಳೆಯನ್ನ. ಅಂದ್ರೆ ನೀನು ಹುಟ್ಟಿದ್ದಕ್ಕೂ ಸಾರ್ಥಕ ಆತು. ಇಲ್ಲ ಅಂದ್ರೆ ಬರೇ ಅನಾತ್ಮ ವಿಚಾರದೊಳಗೆ ಕಾಲ ಕಳ ಸತ್ವರ ಅದಕ್ಕೆ ಬಂತೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಪ್ರಶ್ನೆ ಮಾಡ್ಯಾರ ಅವರು. ಇದ್ರ ಲಾಭ ತಗೋರಿ ಅದು. ಒಂದೊಂದು ವೇಳೆ, ಆಯುಷ್ಯದ ವೇಳೆ ಒಂದೊಂದು ಕ್ಷಣ ಕೂಡ ಅತ್ಯಮೂಲ್ಯವಾದದ್ದು. ಅದಕ್ಕೆ ವೇಳೆಯನ್ನು ವ್ಯರ್ಥ ಮಾಡಕ್ ಹೋಗ್ಬೇಡ್ರಿ. ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೋರಿ ಅಂತ ಅನುಭವಿಗಳು ಕಾಲಕ್ಕೆ ಎಚ್ಚರ ಕೊಟ್ಕೊಂತ ಬಂದರೂ ಕೂಡ ಖಬರಿಲ್ಲ ನಾವು. ಬರೇ ಇದರಾಗ ಹೋದವು ನಮಗೆಲ್ಲ ಆಯುಷ್ಯ ಎಲ್ಲ. ಸುಳ್ಳ ಮುದುಕಾದೆಲ್ಲೋ ಹುಚ್ಚು ಮರುಳೆ. ಭೋಗಲಂಪಟ ಸುಖ ಘನವು ಭವರೋಗದಿ ಆದೆಲ್ವ ಮರಣಕ್ಕೆ ಅಣುವು ಅಂತ. ಯಾಕೆ ಹುಟ್ಟಿಟ್ಟು ಸಾಯ್ತೀವಿ ಕೆಲಸದಿಂದ? ಇದ್ರ ಬೆನ್ನ ಹತ್ತಿ ಎದಕ್ಕೆ ಬೇಕಾಗೈತಿ ಈ ಕಷ್ಟ ನಿನಗೆ? ದುಃಖ ಎದಕ್ಕೆ ಬೇಕಾಗೈತಿಪ್ಪ? ದುಃಖ ರಹಿತ ಆಗ್ಬೇಕನ್ನುವಂಗಿದ್ರೆ ಬಿಡೋದು. ಇದ್ರ ಮ್ಯಾಗಿನ ಆಸಕ್ತಿ ತೊರೆಯೋದನ್ನ. ಒಳಗೆ ಹೃದಯಗತವಾದಂಥ ಭೋಗ ಲಾಲ್ಸ ಏನೈತೆಲ್ಲ ಅದನ್ನು ಕೈ ಬಿಡು, ಹೊಡೆದಾಕ ನಾಶ ಮಾಡ್ಕೋ ಅದನ್ನೆಲ್ಲ. ಹೃದಯದ ಭೋಗ್ಯಚ್ಚ ತೊರೆಯದೆ ವದ ವಿಷಮಾರಿ ಸಾಧನ ವಾರು ನೆರೆಯದೆ ಸದುಗತಿ ಆಶೆಯೊಳು ಉರಿಯದೆ ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ. ಸುಮ್ಮನಾಗೋದು ವಿಧಿಯೊಳೊಂದದಿ ಮುಕುತಿಯನ್ನು. ಸುಮ್ಮನೆ ಆಗೋದಿಲ್ಲಪ್ಪ. ಇದಕ್ಕೆ ನಾವು ಪ್ರಯತ್ನನ ಮಾಡ್ಬೇಕು. ತಾನಾಗೆ ಆಗೋದಲ್ಲ. ಇದಕ್ಕೆ ಕನಸಿನಿಂದ ಎಚ್ಚರ ಆದಂಗೆ ಹಂಗೆ ನಾವು ನಿಜದ ಎಚ್ಚರ ಆಗೋದಲ್ಲ. ಇದಕ್ಕೆ ಪ್ರಯತ್ನದ ಅವಶ್ಯಕ. ಅದಕ್ಕೆ ಮಹಾತ್ಮರ ಸ್ವರೂಪ ಜಾಗೃತಿಯನ್ನು ಹೊಂದಬೇಕಾದ್ರು ಜನ್ಮಾಂತರದಕ್ಕಾಗಿ ಅವರು ಪ್ರಯತ್ನ ಮಾಡಿ. ಬಹುನಾಂ ಜನ್ಮನಾಂ ತಾನೇ. ಅನೇಕ ಜನ್ಮಗಳು ಕಳೆದು ಹೋಗಬಹುದು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಕೂಡ ಹೇಳಕ್ಕೆ. ಅದಕ್ಕಾಗಿ ಪ್ರಯತ್ನ ಮಾಡ್ಯಾರ. ಇದರಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದು ನಿಜವನ್ನು ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ಯಾರ. ಆ ಹಂಬಲ ಬೇಕಲ್ಲ ನಮಗ. ಒಳಗಿತ್ತು ಅಂದ್ರೆ ಆ ಪ್ರಯತ್ನದೊಳಗೆ ಅವನು ತೊಡಗ್ತಾನ. ಮುಮುಕ್ಷತ್ವದ ಹಂಬಲ ಯಾರಿಗೈತೆ ಹೇಳ್ರಿ? ಮುಕ್ತ ಆಗ್ಬೇಕಪ್ಪ, ಇದರಿಂದ ಬರಬಾರ್ದಿಂದ ಭವಕ್ಕೆ ಬರದಂಗ ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆ ಹೊಂದ್ಬೇಕನ್ನುವಂತ ಇಚ್ಛಾ ಅದು ಬೇಕಲ್ಲ. ಅದು ಬರ್ಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಬರ್ತೈತೆ. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನು ಇದನ್ನು ನಾವು ತಿಳ್ಕೋಬೇಕಾತಂದ್ರೆ ಆವ ಜನ್ಮದ ಪುಣ್ಯದ ಫಲವಿದೆಂದು ಗುರಿ ಹಿಡಿಯಲವುದು. ಅದಕ್ಕೆ ಪುಣ್ಯ ಬೇಕಿದೆ. ಪುಣ್ಯದ ಬಂಡವಾಳ ಇದ್ರೆ ಈ ಕಡೆ ಒಲವಕ್ಕೈತಿ. ಇದನ್ನು ತಿಳ್ಕೋಬೇಕನ್ನು ಆ ಪ್ರಯತ್ನದಾಗ ತೊಡಗಾಕ ಹಸ್ತೈತೆ. ಅದಕ್ಕೆ ಪುಣ್ಯವನ್ನೇ ಮಾಡ್ರಿಪ್ಪ. ಇದನ್ನೆಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಮೊದಲಕ್ಕೆ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಯಾವುದು ಅಂದ್ರೆ ಇನ್ನೊಬ್ಬರಿಗೆ
ಹಿತ ಮಾಡಕ್ ಕಲೀರಿ, ಕೆಡಕ್ ಮಾಡೋದು ಬಿಡ್ರಿ. ಅದನ್ನು ಪುಣ್ಯವನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೇ ಮಾಡುವಂತ. ಪುಣ್ಯದ ಡಿಪಾಸಿಟ್ ಮಾಡ್ಕೋರಪ್ಪ. ಈಗ ಪ್ರತಿಯೊಬ್ಬ ಮಾನವನಿಗೂ ಅದನ್ನು ಮಾಡ್ಕೊಳಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲ ಪುಣ್ಯ ಸಂಗ್ರಹ ಮಾಡ್ಕೊ. ಹೆಂಗೋ ಕೆಟ್ಟ ಹೋಗತಿ ಶರೀರ, ಇದರ ಡಿಪಾಸಿಟ್, ಪುಣ್ಯದ ಡಿಪಾಸಿಟ್ ಮಾಡ್ಕೊ. ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ. ಅದನ್ನು ಮಾಡೋದ್ರಿಂದ ನೀನು ಪುಣ್ಯದ ಡಿಪಾಸಿಟ್ ಆಕೈತಿ. ಬಹಳ ಪುಣ್ಯ ಬಂದು ಒದಗಿದಾಗಿರತಿ ಇದೈತಿ. ಪುಣ್ಯವಿಲ್ಲದವರಿಗೆ ಎಂತೂ ದೊರಕುವುದು ಮೈತ್ರ ಅಂತ ಯಾಜ್ಞವಲ್ಕರೇ ಹೇಳ್ಯಾರ. ಈ ಜಗತ್ತಿನೊಳಗೆ ಇಷ್ಟು ಜನ ಅದಾರಲ್ಲ, ಈ ಕಡೆ ಯಾಕೆ ಇವ್ರಿಗೆ ತಿಳ್ಕೊಬೇಕನ್ನೋ ಬುದ್ಧಿ ಬರುವಲ್ದಲ್ಲ, ನಿಜವನ್ನ ತಿಳ್ಕೊಬೇಕಂತ ಪ್ರಶ್ನೆ ಮಾಡ್ತಾಳಾಕೆ. ಪುಣ್ಯವಿಲ್ಲದವ್ರಿಗೆ ಎಂತೂ ದೊರಕೋದು ಮೈತ್ರ. ಎಲ್ಲರೂ ಬಂಗಾರದ ಅಂಗಡಿಗೆ ಹೋಗುದಿಲ್ಲ, ದುಡ್ಡು ಇದ್ದಾವ ಹೊಕ್ಕಾನು, ಬಂಡವಾಳ ಇದ್ದಾವ ಬಂಗಾರದ ಅಂಗಡಿಗೆ ಹೊಕ್ಕಾನು. ಹೌದಿಲ್ಲ? ಪುಣ್ಯದ ಬಂಡವಾಳ ಬೇಕಲ್ಲ. ಯಾಕೆ ಬರುದಿಲ್ಲ ಇದಕ್ಕೆ? ಹೊರಗಿನ ಗದ್ದಲಕ್ಕೆ ಹೋಗ್ತಾರೆ, ಹಾಡೋದು ಬಾರಿಸೋದು ಇವರ ರಂಜನಾದ ವ್ಯವಹಾರ. ಗದ್ದಲಿದ್ದಲ್ಲಿ ಜನ ಬಾಳ್ ಕೊಡ್ತೈತಿ, ಉಸಿರಿದ್ದಲ್ಲಿ ನನ ಬಾಳ್ ಕೊಡ್ತಾವಂತ. ಹೌದಿಲ್ಲ? ಗಂಧ ತೈವಲ್ಲಿ ನನ ಒಂದು ಬರುದಿಲ್ಲ. ಹೌದಿಲ್ಲ? ಈ ಆತ್ಮ ವಿಚಾರದ ಅಭ್ಯಾಸ ಎಲ್ಲಿ ನಡೀತೈತಿ ಅಲ್ಲಿ ಬರುದಿಲ್ಲ ಯಾವ. ಎಲ್ಲೋ ಅಷ್ಟ ಗಂಧವ ತೈವಲ್ಲಿ ಒಂದು ನನವನು ಕಾನು, ಸಂಧಿಸಿ ಮಲವ ಬಿಡುವಲ್ಲಿ ನೊನಗಳ ಮುತ್ತು ಒಂದ ನೋಡೆಂದು ಸರ್ವಜ್ಞ. ಹೊರಗಿಂದ ಗದ್ದಲ ಬಂತಂದ್ರೆ ನೋಡ್ರಿ ನೀವೆಲ್ಲ ರೂಪದ ನೋಡಾಕ ಅಗದಿ ಅಂತದು ಏನ್ ನೋಡ್ತಕ್ಕದ್ದೈತಿಪ್ಪ ಅಲ್ಲಿ ಅಂದ್ಕೂಲೆ ಮುಗು ಬೀಳ್ತಾವ. ತಿನ್ತಕ್ಕದ್ದು ಬಿಡೋದು ಜೀವನದಾಗ ಒಮ್ಮೆರ ತಿನ್ಬೇಕಾದಿಲ್ಲ ಅಂತ. ಯಾಕ್ರಿ? ಅದಕ್ಕೂ ಮುಗು ಬೀಳ್ತಾವ. ತಿನ್ನೋದಿತ್ತಂದ್ರ, ಹೌದಿಲ್ಲ? ಮುಗಿದಿತ್ತಂದ್ರೆ ಕೇಳೋದು ಗಾಯನ. ಎಂತ ಗಾಯನ್ರಿ ಅದ? ನೋಡ್ತಕ್ಕದ್ದು ನೀವು ಅದನ್ನ ಹಂಗ ಬೀಳ್ತಾವ ಬುಗು ಬುಗು ಬಂದ್. ಹೌದಿಲ್ಲ? ಅದು ಮಬ್ಬಿಗೆ ಬೀಳೋದು ಅಂತ ತಡೆಯಲ್ಕ, ಇಂದ್ರಿಯಗಳ ಮಜಾಕ. ಇವು ಯಾವ ಏನು ಇಲ್ಲ ಅಂದ್ರೆ ಏನೈತೆ ಅಂತ ಬರೋನು ಬನವಿಲ್ಲ ಅಂತಾರ. ಏನಿಲ್ಲ, ನೋಡುವುದಿಲ್ಲ, ಕೇಳುವುದಿಲ್ಲ, ಮೋಜು ನೋಡುವುದಿಲ್ಲ, ತಿನ್ನುವುದಿಲ್ಲ, ಏನಿಲ್ಲ. ಏನೈತಪ್ಪ ಇಲ್ಲಿ? ಎಲ್ಲ ಹಣಿಕೆ ಹಾಕಿ ಎದ್ದು ನಡೀಲಿ. ಹೌದಿಲ್ಲ? ಯಾವ ಸಪ್ಪನು ಇಲ್ಲ, ನೋಟ ರೂಪನೂ ಇಲ್ಲ, ಚಂದ ಅಂದ್ರೆ ಐತೇನೋ ನಾನು ಏನು ಇಲ್ಲ ಇಲ್ಪ. ಇಂದ್ರಿಯಗಳಿಗೆ ಗಾವಾಗುವಂಥದ್ದು ಯಾವುದು ಇಲ್ಲ ಇಲ್ಲಿ ಅಂತೆ. ಹೌದಿಲ್ಲ? ಎಲ್ಲ ಸಂಪರ್ಕ ಇಲ್ಲಲೇ ನಾವು ಅದನ್ನು ಹೊಂದಬೇಕು. ಭೋಗಂಗಳ ಮೇಳಿಲ್ಲದ ಸವಿಯುವಂತ ಸವಿ ಅಂತ. ಅದೇ ನಿನ್ನ ಸ್ವರೂಪದ ಆನಂದ. ಅದನ್ನು ಪಡ್ಕೋನಿ. ಈ ಭೋಗದ ಮೇಳ ಮಾಡ್ಕೊಂಡು ಹೊಂದ್ಬೇಕನ್ನು ಅವೆಲ್ಲ ಅದರ ಪರಿಣಾಮ ಏನಕ್ಕೈತಿ ನೋಡ್ಕೊ. ಜನ್ಮ ಜನ್ಮಾಂತರದ ಮೇಳ ಮಾಡ್ಕೊಂಡು ಹೊಂದ್ಬೇಕನ್ನೋ ಪ್ರಯತ್ನ ನಡೆಸಿ, ಅದ್ರ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಸುಖ ಹೊಂದ್ಬೇಕನ್ನೋ ಹುಚ್ಚು ಪ್ರಯತ್ನ ಏನಾಗೈತಿ ನೋಡು. ಅದರ ಪರಿಣಾಮ ಏನಾಗೈತಿ ನೋಡ್ಕೊ. ಇದರ ಸಂಪರ್ಕ ತಪ್ಪಿಸ್ಕೊಂಡು ಇದರ ಅನುಭವ ಮಾಡ್ಕೊಂಡವ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಅದನ್ನು ಅವರು ದುಃಖದಿಂದ ಬಿಡುಗಡೆಯನ್ನು ಹೊಂದಿದ್ರು. ಇದರ ಬೆನ್ನು ಹತ್ತಿದವ್ರು ಯಾರು ಏನಾಗ್ಯಾರ ನೋಡ್ಕೊ. ಇಂದ್ರಿಯ ಮತ್ತು ವಿಷಯಗಳ ಬೆನ್ನು ಹತ್ತಿದವ್ರ ಪರಿಣಾಮ ಏನಾಗೈತಿ, ಅದರಿಂದ ಹಿಂದೆ ಸರ್ಕೊಂಡು ತಮ್ಮೊಳಗ ತಾವು ನೋಡ್ಕೊಂಡವ್ರ ಪರಿಣಾಮ ಏನಾಗೈತಿ ನೋಡ್ಕೊ ನೀನು. ಅದು ಹೊಳಿಬೇಕಲ್ಲ ನಾವು. ಅದಕ್ಕೆ ಹೊಳಿಬೇಕಾದ್ರೆ ಇದು ಪುಣ್ಯ ಬೇಕಪ್ಪ. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ ಅಂತ ಹುಡ್ಡಿಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ ಕಲೀರಿ ನೀವು. ಅಂದ್ರೆ ನೀವು ಶಾಸ್ತ್ರ ತಿಳಿದಂಗ ಒಂದ್ ಹೇಳಕ್ ಇನ್ನೊಬ್ರು ನಮಗೆ ಪೀಡಾ ಕೊಟ್ಟರು ನಾವು ಮಾತ್ರ ಪೀಡಾ ಕೊಡಕ್ ಹೋಗ್ತೀವಿ. ಅದು ಹಿಂದಿಂದ ಏನೋ ನಮ್ದು ದೋಷ ಐತಿ ಬಿಡಪ್ಪ, ಅದಕ್ಕೆ ಕೊಟ್ಟಾರ ಬಿಡೋರು ಅಂತೇಳಿ ನಾವು ಅವ್ರಿಗೆ ಕೊಡಾಕ್ ಹೋಗ್ಬಾರ್ದು. ನಮಗ್ ಭಾಳ ಪೀಡಾ ಕೊಡತ್ತಾರ್ರಿ ಅವರು, ನೀ ಮಾಡಿ ಅಲ್ಲಿ ಹಿಂದ, ಅದಕ್ಕೆ ಸುಮ್ಮ ಅದನ್ನ ಅನುಭವಿಸಿ ಮತ್ತೆ ಹೊಳ್ಳಿ ಮಾಡಕ್ ಹೋಗ್ಬೇಡ ನೀವು. ಭಾಳ ತೊಂದರೆ ಕೊಡ್ತಾರ್ರಿ ನನಗೆ. ನಾವು ನೀ ಮಾಡಿ ಅದು ನಾವು ಎಲ್ಲ ಎಷ್ಟು ಉಪಯೋಗ ಅವ್ರಿಗೆ ಇದನ್ನ ಮಾಡಿದ್ರು ಮತ್ತು ನಮಗೆ ಪೀಡಾ ಕೊಡ್ತಾರ್ರಿ ಅವರು. ಅದು ಇನ್ನೇನು ದೋಷ ಐತಿ? ಸುಮ್ಮನೆ ಅನುಭವಿಸೋದು, ಬೇರೆ ಪರಿಹಾರ ಅದಕ್ಕಿಲ್ಲ. ನೀ ಮಾಡಕ್ ಹೋಗ್ಬೇಡ. ಮಾಡಿದೆ ಅಂದ್ರೆ ಮತ್ತೆ ನಿನಗೆ ಬೆನ್ನ ಹತ್ತೈತೆ. ಕುಮ್ಮಸ್ ಇಟ್ಕೊಳಕ್ ಹೋಗ್ಬೇಡ ಅವ್ರು ಮಾಡ್ಯಾರು ಅಂತೇಳಿ. ಕುಮ್ಮಸ್ ಇಟ್ಟ ಮನುಷ್ಯನ ಅಲ್ಲ ಅವನು. ಸುಮ್ಮನೆ ಅನುಭವಿಸೋದು ಒಂದ. ನೀನು ಮಾಡಿದೆ ಅದನ್ನು ಹಿಂದೆ ಎಷ್ಟು ಜನ್ಮದಾಗ ಇಟ್ಟಿದ್ದೇವೆ, ತಲೆ ಎಷ್ಟು ಮಂದಿ ತಲೆ ಮ್ಯಾಗ ಇಟ್ಟಿವ ಸುಮ್ಮನೆ ಕೊಂಡ್ರು ಅಂದ್ರೆ ಸಿದ್ಧಾವರು ಗಂಡ ಸಿಗಿನ ಮ್ಯಾಗ ಕೂಡಿಟ್ಟು ಹೋಗ್ಬಿಟ್ಟಾರ. ಅವ್ರು ಧ್ಯಾನ ಕುಂತ ತಲೆ ಎಲ್ಲ ಇದಾಗಿಂದಾಗಡೆ ಶರೀರ ಭಾವ ಬಂದ ಕೂಡಲೇ ಅವ್ರಿಗೆ ಖಬರ್ ಆಗೈತಿ, ಸುಟ್ಟತಿ ತಲೆ ಎಲ್ಲ ಸುಟ್ಟದ. ಅವಾಗ ಅವ್ರೇನು ಹಿಂದಿನ ಜನ್ಮದಾಗ ಏನು ಮಾಡಿದ್ದೇವೆ ಬಿಡ, ಮಾಡಲಿ ಅದರ ಫಲ ಉಣ್ಣಾಗತೈತೆ.
ಎಷ್ಟು ಜನ್ಮ ಮಂದಿ ತಲೆ ಮೆಕ್ಕಿನ ಕೆಂಡ ಇಟ್ಟಿತ್ತು, ಅದಕ್ಕೆ ಅದನ್ನು ಅನುಭವಿಸಕತೈತಿ. ಅವ್ರು ಅದಕ್ಕೆ ವಿರೋಧ ಮಾಡಕ್ಕೆ ಹೋಗ್ಲಿಲ್ಲ. ಯಾರಿಗೂ ಅದು ನಾವು ಮಾಡಿದ ಕರ್ಮ ಬಿಡಪ್ಪ ಹೋಗ್ಲಿ ಅಂತ ಉದಾಸೀನ ಹಾಕಿದ್ರು ಅವರು. ಪಾಪಿಗಳಲ್ಲಿ ಉದಾಸೀನ. ಏನು ಯಾರ ಬಗ್ಗೆ ದ್ವೇಷ ಮಾಡಕ್ಕೆ ಹೋಗ್ಲಿ. ದ್ವೇಷದಿಂದ ದ್ವೇಷ ಅಳಿಯೋದು. ಅವನು ಮರೆತು ಬಿಡೋನು ಪರರ ದುರ್ಗುಣಗಳನ್ನು ಮರೆಯುವುದು ಆದರಿಪುದೇ ಚಂದ ಅಂತ. ನಿನಗ ಹಿತ ಅದು. ಅದನ್ನು ಜನ್ಮ ಜನ್ಮಾಂತರ ದ್ವೇಷ ಬೆಳೆಸುವಂಥವಾದ ಅಂದ್ರೆ ಅದು ಹಂಗೆ ಅದನ್ನು ಜನ್ಮ ಜನ್ಮಾಂತರ ಹಂಗೆ ಕಾಡ್ತಾವ. ಏನು ಹಿಂದಿನ ಜನ್ಮದ ದ್ವೇಷ ಅದು ಹಂಗೆ ಜನ್ಮ ಜನ್ಮಾಂತರ ಹಂಗೆ ಮಾಡ್ಕೊತ ಹೋಗ್ತೈತಿ. ಅದು ವಂಶ ಪರಂಪರೆ ಹಂಗೆ ಬೆಳ್ಕೊತ ಹೋಗ್ತೈತಿ ನಿನ್ನ. ಅದಕ್ಕೆ ಅವನು ಈಗ ಸರಿಪಡಿಸ್ಕೋ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಯಾರು ಕೂಡ ದ್ವೇಷ ಬರಬಾರ್ದು. ನಿನಗೆ ಸರಿಪಡಿಸ್ಕೋ. ಯಾರು ಕೂಡ ವೈರತ್ವ ಬರದಂಗೆ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೇ ಚಂದ. ಎಲ್ಲರಿಗೆ ಬರೋದಿಲ್ಲ ಅದು. ಯಾರು ಕೂಡ ವೈರತ್ವ ಇಲ್ದಂಗೆ ಬರ್ಬೇಕಾದ್ರೆ ನಿಮಗೆ ಅನುಭವಿಗೆ ಜ್ಞಾನಿಗೆ ಮಾತ್ರ ಅದು ಸಾಧ್ಯ ಐತಿ. ಆತ್ಮಾನುಭವಿಗಳಿಗೆ ವಿಷಯದ ಆಶಯ ಇದ್ದವರಿಂದ ವೈರತ್ವ ಬರುವುದನ ಅದು. ಅದು ಕುಮಸಿರೋದು. ನಾವು ವಿಷಯದ ಆಶಯ ಇತ್ತಂದ್ರೆ, ವಿಷಯದ ಆಶಯದ ಮಾಲಿನ್ಯವನ್ನು ಯಾವ ಕಳ್ಕೊಂಡಿರ್ತಾನ ಅವ್ನು ಯಾರು ಕೂಡ ವೈರತ್ವ ಪಟ್ಕೊಳಕ್ಕೆ ಹೋಗ್ತಾರೆ. ಅವ್ನು ಹೇಳಕ್ಕೆ ಅವ್ನು ಮಾಡ್ಯಾನಂದ್ರೆ ಹಿಂದಿಂದ ಏನೋ ಇರ್ಬೋದು ಅಂತ ತಿಳ್ಕೊಂಡು ಉದಾಸೀನ ಅವನು ಮರೆತು ಅವ್ರನ್ನ ಪ್ರೀತಿಯಿಂದ ನೋಡ್ತಿರ್ತಾನೆ. ಏನು ಯಾರು ನಿಮಗೆ ತೊಂದರೆ ಕೊಡ್ತಿರ್ತಾರೆ, ಪೀಡಾ ಕೊಡ್ತಿರ್ತಾರೆ, ಅವ್ರನ್ನ ದ್ವೇಷಿಸಬೇಡ. ಪಾಪಿಗಳನ್ನು ದ್ವೇಷಿಸಬೇಡಿರಿ, ಪಾಪವನ್ನು ದ್ವೇಷಿಸಿರಿ. ಏನು ಅವ್ರನ್ನ ಮಾಡಿದವ್ರನ್ನ ದ್ವೇಷ ಮಾಡಕ್ ಹೋಗ್ಬೇಡ. ಅದನ್ನು ಪಾಪವನ್ನು ದ್ವೇಷ ಅದನ್ನು ಮಾಡಕ್ಕೆ ನೀ ಮಾಡಕ್ ಹೋಗ್ಬೇಡ. ಅದಕ್ಕೆ ಹೇಳ್ಯಾರ ಅವ್ರು, ಪಾಪಿಗಳನ್ನು ದ್ವೇಷಿಸಬೇಡಿರಿ, ಪಾಪವನ್ನು ದ್ವೇಷಿಸಿರಿ ಅಂತ. ನೀ ಮಾಡಕ್ ಹೋಗ್ಬೇಡಪ್ಪ. ಅದನ್ನು ಪಾಪ ಕರ್ಮಗಳನ್ನು ಎಂದೂ ಮಾಡಕ್ ಹೋಗ್ಬೇಡ. ಅಂದಾಗ ಅವನು ವರ್ಜ್ಯ ಮಾಡಿದಾಗ ಅವೆಲ್ಲ ಹೋಗ್ಬೇಕು, ಪುಣ್ಯ ಕೃತಿಗಳು ನಡಿಬೇಕು ನೋಡು. ಅಂದಾಗ ನಿನಗೆ ಇದು ದಾರಿ ಸಿಗ್ತೈತಿ. ನಿನಗೆ ಈ ಕಡೆ ಒಲವು ಆಕೈತಿ. ಇದನ್ನು ಕೇಳ್ಬೇಕನ್ನೋ ಇದು ಸಾಧನದೊಳಗೆ ತೊಡಗ ಪ್ರೇರಣೆ ಆಕೈತಿ. ನಮಗೆ ಯಾಕೆ ಆಗವಲ್ದು ಮತ್ತು ಯಾಕಿದ ಈ ಕಡೆನೇ ಎಲ್ಲ ಎಳತಕ್ಕೈತಿ ಅಂದ್ರೆ ಅದು ಮಾಡಿ ಹಂಗ ಪುಣ್ಯ ಕಡಿಮೆ ಐತಿ. ಪುಣ್ಯದ ಬಂಡವಾಳ ಬೇಕಿದಕ್ಕೆ. ಅದಕ್ಕೆ ಪುಣ್ಯವನ್ನೇ ಮಾಡು. ಮೊದಲಿಗೆ ಇದನ್ನು ಮಾಡು. ಅಂದಾಗ ನಿನಗಿದ ಮಾರ್ಗ ಸಿಗ್ತೈತಿ. ಇಷ್ಟೆಲ್ಲ ನಾವು ಹೇಳುದು ಕೇಳುದು ಮಾಡಿರೋ ಯಾಕೆ ನಮಗೆ ಇದರ ಕಡೆ ಒಲವಾಗುವಲ್ಲ? ಪುಣ್ಯದ ಆಚರಣೆ ಮಾಡಿಲ್ಲ ನೀನು, ಬರೇ ವಿಷಯದ ಆಶಾಸವನ್ನು ಕೇಳ್ತಿ ಮತ್ತು ಇಂಥದ್ದು ಮಾಡ್ತೀನಿ. ಇನ್ನೊಬ್ಬರಿಗೆ ಮೋಸ ಮಾಡೋದು, ತುಡುಗು ಮಾಡೋದು, ವಂಚನೆ ಮಾಡೋದು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಅದ್ರ ಬೆನ್ನು ಹತ್ತಿ ಕರ್ಮಗಳನ್ನು ಮಾಡ್ತೀವಿ. ಅದರ ಫಲ ಮತ್ತು ಇದರಿಂದ ದೂರ ಮಾಡ್ತೈತಿ ನಿನ್ನ. ಅದಕ್ಕೆ ಅಂಥವನ್ನೆಲ್ಲ ವರ್ಜ್ಯ ಮಾಡ. ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹೊಳೆಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ನಲಿಸುವ ಪರ್ಯಂತ. ಬಸವಣ್ಣವ್ರ ವಚನ ಯಾಕ್ರಿ ಅಂತಃಕರಣ ಪರಿಶುದ್ಧಿಗಾಗಿ ಹೇಳಿದ್ದು ನೋಡ್ತೀವಿ. ಅವೇನು ಹೊಸದಾಗಿ ಹೇಳಿಲ್ಲ ಬಸವಣ್ಣ, ಅದಕ್ಕಿಂತ ಮೊದಲು ಅದ. ಹೊಸದಾಗಿ ನಮಗೆ ಹೇಳಿಲ್ಲ. ಹಿಂದಿನ ಸನಾತನ ಋಷಿಮುನಿಗಳು ಹೇಳಿದ್ದನ್ನ ನಮಗೆ ನೆನಪಿ ತಂದು ಕೊಟ್ಟಾರ. ಬೇರೆ ದಾರಿನೇ ಇಲ್ಲ. ಪ್ರತಿಯೊಬ್ಬರೂ ನಾವು ಆ ಪ್ರಕಾರವಾಗಿ ನಾವು ನಡ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಅಂತಃಕರಣ ಪರಿಶುದ್ಧಿಗಾಗಿ ಇಂತಹ ಒಂದು ಆಚರಣೆ ನಮಗೆ ಬೇಕು. ಅಂದಾಗ ಪುಣ್ಯ ವೃದ್ಧಿ ಆಕೈತಿ ನಮ್ಗೆ. ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡ. ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸ್ಬೇಡ. ಶರೀರದಿಂದ, ವಾಣಿಯಿಂದ, ಮನುಷ್ಯನಿಂದ ಇನ್ನೊಬ್ಬರಿಗೆ ಹಿತವನ್ನು ಬಯಸುವಂತಹ ಒಂದು ಮನೋವೃತ್ತಿ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಇದನ್ನ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸ್ಬೇಕು. ಅಲ್ಲಿ ದೇವರ ಇದ್ದಾನ. ಪ್ರತಿಯೊಬ್ಬರಲ್ಲಿ ದೇವರನ್ನ ಕಾಣುವಂತ ಮನೋಭಾವನೆಯನ್ನ ಬೆಳೆಸ್ಬೇಕು. ಯಾರಿಗಾರ ಏನಾರ ಮಾಡಿದ್ರೆ ದೇವರಿಗೆ ಮೋಸ ಮಾಡಿದಂಗ, ದೇವರಿಗೆ ನಾವು ವಂಚನೆ ಮಾಡಿದಂಗ. ಅಲ್ಲಿ ದೇವರು ಸರ್ವೇಶಾಂ ಹೃದಯೇ ತಿಷ್ಠತಿ. ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ ಅರ್ಜುನ. ಎಲ್ಲಾ ಜೀವಿಗಳಲ್ಲಿ ನಾನಾದೇನೆ ಅಂತ. ಅದಕ್ಕೆ ಏನಾರ ಮಾಡಿದ್ರೆ ನನಗ ಮಾಡಿದಂಗ. ನೀನು ಏನು ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಹಂಗ ಅದು ಕಾಣಕತ್ತ ಅಂತ ಪ್ರಸಂಗ ಬರುದಿಲ್ಲ. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ ಬರುದಿಲ್ಲ. ಅಲ್ಲೇ ನಾನು ಅದೇನಲ್ಲ, ನನಗ ಕೆಡಕ್ ಮಾಡ್ಕೊಂಡಂಗ. ಆತ್ಮವತ್ತ ಸರ್ವಭೂತೇಶು, ಎಲ್ಲಾ ಜೀವಿಗಳಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ನಮ್ಮಲ್ಲಿ ಜಾಗೃತ ಆಗಬೇಕು. ಅದನ್ನ ಮಹಾತ್ಮರು ಜಾಗೃತಗೊಳಿಸಿದ್ರು. ಅವರು ತಾವು ಎಚ್ಚರ ಆದರು.
ಅಲ್ಲಿ ನಾನು ಅದೇನಲ್ಲ, ನನಗ ವಂಚನೆ ಮಾಡ್ಕೊಂಡು ನಂಗೆ ಯಾರಿಗಾರ ಏನಾರ ಮಾಡಿದ್ರೆ ಇದನ್ನ ನಾವು ಕಲಿಬೇಕಲ್ಲ. ಇದ ಪೂಜೆ. ಈ ಪೂಜೆ ಮಾಡಕ್ ಬಂದಾಗ ನಿಮ್ಗ ಇದು ಜ್ಞಾನ ಆಕೈತಿ. ಏನ್ ಜ್ಞಾನೋದಯ ಯಾಕೆ ಅವಾಗ ಆಕೈತಿ ನಿನಗೆ? ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ಬೇಕು. ಆತ್ಮವತ್ತು ಸರ್ವಭೂತೇಶು ಅಂತ. ಈ ಜಗತ್ತಿನ ಜೀವಿಗಳೆಲ್ಲವೂ ನನ್ನ ಸ್ವರೂಪನ ಅದಾರ ಅಂತ, ನನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ. ಇಂಥ ವಿಶಾಲ ಮನೋಭಾವನೆ ಬೇಕಲ್ಲ ನಮಗೆ. ಅಂತರ ಮಹಾತ್ಮರ ದೃಷ್ಟಿ ಹಂಗಿರ್ತದೆ. ಸಂಕೋಚ ಇಷ್ಟ ನಂದು ಅನ್ನೋದು ಇರುದಿಲ್ಲ. ಅವ್ರು ಎಲ್ಲವೂ ನನ್ನ ಸ್ವರೂಪ. ಜಗವೆಂದಡೂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನ ಉತ್ತಮನು ನೋಡ ಅಂತ. ಅಂತ ವ್ಯಾಪಕವಾದಂಥ ದೃಷ್ಟಿ ಅವರಲ್ಲಿ ಇರ್ತದೆ. ಜಾಗೃತಿ ಇರ್ತೈತೆ ಅವ್ರಿಗೆ. ಸಂಕುಚಿತ ದೃಷ್ಟಿ ಎಲ್ಲ ಹೋಗಿರ್ತದೆ ಜೀವನ್ ಮುಕ್ತನಲ್ಲಿ. ಅಂತ ವಿಶಾಲ ದೃಷ್ಟಿ ನಾವು ಬೆಳೆಸ್ಕೋಬೇಕು. ಅಂದಾಗ ನಮಗೆ ಅದರ ಅನುಭವ ಮಾಡ್ಕೊಳ್ಳೋ. ಬ್ರಹ್ಮ ಎಷ್ಟು ವ್ಯಾಪಕದ ಅಷ್ಟು ವೃತ್ತಿ ನಮ್ಮದು ವ್ಯಾಪಕ ಆದಾಗ ಆ ಬ್ರಹ್ಮದ ಜ್ಞಾನ ನಮಗೆ, ಬ್ರಹ್ಮದ ತಿಳುವಳಿಕೆ. ಸಂಕುಚಿತ ದೃಷ್ಟಿಗೆ ಅದು ಆಗುದು. ಅದಕ್ಕೆ ಅದನ್ನು ಬಿಡಬೇಕು. ಸಂಕುಚಿತ ದೃಷ್ಟಿಯನ್ನೆಲ್ಲ ಹೊಡೆದು ಹಾಕುವ. ನಾವು ಸೀಮೋಲ್ಲಂಘನ ಅಂದ್ರೆ ಏನು? ಹದ್ದು, ಸೀಮೆ, ಯಾವ ಎಲ್ಲವನ್ನು ಗಡಿಯನ್ನ ದಾಟಬೇಕಾಗೈತೆ ನಾವೆಲ್ಲ. ಈ ಸಂಕುಚಿತ ಗಡಿಯನ್ನು ದಾಟಿದಾಗ ನಮಗೆ ಸೀಮೋಲ್ಲಂಘನ ಮಾಡಿದಂಗೆ ಆಕೈತಿ. ಅವಾಗ ಕರಿ ಹರಿದಂಗ. ಯಾಕ್ರಿ ಅಜ್ಞಾನ ನಾಶ ಆಕೈತಿ ನಿನಗೆ, ಹೌದಿಲ್ಲ? ಕರಿ ಹರಿತಾರ ಅಂತಾರಲ್ಲ. ಎಲ್ಲಾರು ಹಲಿಗೆ ತುಂಬ ಸಪ್ಳ ಮಾಡಿ ಊರು ಸುತ್ತ ಹಾಕಿ ಬಂದ್ರೆ ಕರಿ ಹರಿತಂತ. ಯಾಕ್ರಿ? ಕಾಮದಹನ ಅವಾಗ ಕರಿ ಹರಿದಂಗ ನಿನ್ಗೆ. ಹೋಗ್ರಿ ಕಾಮ ಸುಟ್ಟ ಮಾಡ್ತಾರ ಹುಳಿಯಾಗದು ಕರಿ ಹರಿತಿಪ್ಪ. ಇನ್ನು ಶನಿ ಅಜ್ಞಾನ ನಾಶ ಆತನ. ಕಾಮ ಸುಟ್ತಿ ಅಂದ್ರೆ ಮುಗು. ಹೌದು, ನೀ ಕಟ್ಟಿಗೆ ಕೂಡ ಸುಟ್ರೆ ಹೋಗತ್ತೇನ ಅದು. ಮನಸ್ಸಿನಾಗ ಐತೆ ಅದು ಒಳಗೆ ನಿನಗೆ. ಅದನ್ನು ಸುಡೋದನ್ನು ನಾಶ ಮಾಡ್ಕೋ. ಕಾಮದಹನ ಆಗ್ಬೇಕಂತಂದ್ರೆ ನಿನಗೆ ವಿವೇಕ ಬೇಕು. ಅದಕ್ಕೆ ವಿವೇಕದ ಅಗ್ನಿ. ಯಾಕ್ರಿ? ಜ್ಞಾನಾಗ್ನಿಯಿಂದ ಕಾಮ ಸುಡ್ತತಿ. ಈ ಕುಳ್ಳು ಕಟ್ಟಿಗೆ ಜಡವಾದ ಅಗ್ನಿ ಅದ ಸುಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಕಾಮನ ನಾಶ ಮಾಡ್ಕೋದು. ಅಂತ ನಾಶ ಮಾಡ್ಕೊಳ್ಳುವಂಥ ಯುಕ್ತಿಗಳು, ವಿಚಾರಗಳು ಮಹಾತ್ಮರು ಯಾರು ಅದನ್ನು ನಾಶ ಮಾಡ್ಕೊಂಡಿರ್ತಾರೆ ಅವರ ಸಂಘ ಮಾಡಿದಾಗ ನಿನಗೂ ಗೊತ್ತದೆ ಹೆಂಗೆ ಅವನ್ನ ನಾಶ ಮಾಡ್ಕೊಂಡ್ರು ಕಾಮನ. ನಾವು ನೋಡ್ತೀರಿ ನಿಮ್ಮ ಶಿವ ಕಾಮನನ್ನು ಹೆಂಗೆ ಸುಟ್ಟ ಅನ್ನೋದು. ವಿವೇಕದ ಕಣ್ಣಿನಿಂದ ಅಂತೀರಿ. ಅದು ನಡುಗಣ್ಣ ತೆಗೆದ ಸುಟ್ಟು ಬಿಟ್ಟವ ಕಾಮನ. ಅದ ವಿವೇಕದ ಕಣ್ಣು ಎಲ್ಲರಲ್ಲಿ ಐತಿ. ಅದನ್ನು ನಾವು ಜಾಗೃತಗೊಳಿಸ್ಬೇಕು. ಅಂತವ್ರ ಸಂಘ ಮಾಡಿದಾಗ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ವಿವೇಕವನ್ನ ಜಾಗೃತಗೊಳಿಸ್ಕೊಳ್ಳೋ ಸಂಬಂಧ ಸತ್ಸಂಗವನ್ನು ನಾವು ಮಾಡಬೇಕಾಗಿತ್ತು. ಇದರ ವಿಚಾರ ಯಾವಾಗಲೂ ಅದರ ಬಗ್ಗೆ ಅಭ್ಯಾಸ ತೊಡಗಬೇಕು. ಅದರಾಗ ನಾ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನಿರಂತರವಾಗಿ. ಅಂದ್ರೆ ಕಾಮನ ಕಾಟ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಇಲ್ಲ ಅಂದ್ರೆ ಕಾಮನ ಕಾಟ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಜನ್ಮ ಜನ್ಮಾಂತರ ಕಾಡ್ತೈತಿ. ಅದನ್ನ ಕಾಮನ ಬೆನ್ನು ಹತ್ತಿ ಅದ್ರ ಕೈಗೊಂಬೆ ಆಗಿ ಕುಣಿದಾಡಕ್ ಚಾಲು ಮಾಡ್ತೇವೆ. ಕಾಮನ ಕೈಯಾಗ ಸಿಕ್ಕೊಂಡು ಜಗತ್ತೆಲ್ಲ ಅದ್ರ ಕೈಯಾಗ ಸಿಕ್ಕೊಂಡು ಒದ್ದೆ ಆಡ್ಲಿಕ್ಕೆ ಜಗತ್ತಿನ ಜೀವಿಗಳೆಲ್ಲ. ಯಾವ ಲೋಕದವರಾದ್ರು ಕಾಮನ ಕಾಟ ತಪ್ಪಿಸ್ಕೊಂಡು ಅವ ಎಲ್ಲೋ ಒಬ್ಬ ಅದ್ರ ಕೈಯಾಗ ಸಿಕ್ಕು ಒದ್ದಾಡವ್ರ ಅದೇ ನಾವೆಲ್ಲ. ಕಾಮನಿಗೆ ವಶವರ್ತಿ ಆಗ್ಲಿ ಇದ್ದವ್ರು ಯಾರ್ದಾರೆ ಭಾಳ ಯಾವಾಗಲೂ ಇದರ ಅಭ್ಯಾಸದಾಗ ತೊಡಗಿದಾಗ ಏನಾರ ಇದರಿಂದ ಪಾರಾಗಕ್ಕೆ ಸಾಧ್ಯ ಐತೆ ನಮ್ಗೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಬೇಕಾದಂಗೆ ಹೇಳ್ತತಿ ಕೇಳ್ತತಿ ಮತ್ತು ಅದಕ್ಕೆ ಮಬ್ಬಿಗೆ ಬೀಳ್ತತಿ. ಬಯಕೆಗಳಿಗೆ ಪಾರಾಗೋದು ಭಾಳ ಕಠಿಣ ಐತಿ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತಂದ್ರೆ ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ಲೆ ಅದಕ್ಕೆ ಬೇಕಾಗೈತಿ. ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪದ ಗದ್ಲೆ ಅದಕ್ಕೆ ಬೇಕಾಗೈತಿ. ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶಬ್ದ ಪ್ರಯೋಜನ ಇಲ್ಲ ಅಂದ್ರೆ ಯಾವ ನೀನು ಮಂತ್ರನೂ ಬೇಕಾಗಿಲ್ಲ. ಯಾಕ್ರಿ? ಹೊರಗಿನ ಯಾವ ಸಪ್ಲನೂ ಬೇಕಾಗಿಲ್ಲ. ನೀನು ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಅಂದಿಂದ ಇವು ಶಬ್ದಗಳು ಮಂತ್ರಗಳು ಎದಕ್ಕೆ ಬೇಕಾಗ್ಯದ? ಮಂತ್ರಾಯತೆ ಇತಿ ಮಂತ್ರ
ಮನಸ್ಸನ್ನ ಇಲ್ಲದಂಗೆ ಮಾಡ್ಕೋದು, ಅದಕ್ಕೆ ಮಂತ್ರ ಅಂತ. ತ್ರಾಯತೆ ಅಂದ್ರೆ ನಾಶ ಮಾಡ್ಕೋದು, ಮನಸ್ಸನ್ನ ಇಲ್ಲದಂಗೆ ಮಾಡ್ಕೋದಕ್ಕೆ ಮಂತ್ರ. ಮಂತ್ರಾಯತೆ ಇದು ಮಂತ್ರ. ಮನುಷ್ಯನ ಅಸ್ತಿತ್ವವನ್ನು ಇಲ್ಲದಂಗೆ ಮಾಡೋದು, ಅದಕ್ಕೆ ಮಂತ್ರ ಅಂತ. ಅದೇ ನಿನ್ನ ನಿಜದ ಎಚ್ಚರಿಕೆಯನ್ನು ನೀವು ಮಾಡ್ಕೊ. ಮನನಾತ್ರಾಯತೆ, ಯಾವುದರ ನೆನಪು ಮಾಡೋದ್ರಿಂದ ಮನಸ್ಸಿನ ಅಸ್ತಿತ್ವ ಉಳಿದಲ್ಲೋ ಅದಕ್ಕೆ ಮಂತ್ರ ಅಂತ. ನೀ ಶಬ್ದ ಬಡಬಡಿಸ್ಕೊಳಕ್ ಹೋತ್ರ ಅರ್ಥದ ಮರ್ಮ ಗೊತ್ತಿಲ್ಲ, ಬರೀ ಶಬ್ದ ಬಡಬಡ್ಕೊಂತ ಅದನ್ನ ಜಪ ಮಾಡ್ಕೊಂತ, ಮಂತ್ರ ಜಪ, ಮಹಾವಾಕ್ಯದ ಜಪ. ಮಹಾವಾಕ್ಯ ಅಂದ್ರೆ ಇದು ನಿನ್ನ ಇರುವಿನ ಬಗ್ಗೆ ವಿಚಾರ ಮಾಡಂತ ಹೇಳಿಲ್ಲ, ಅವನು ಬಡಬಡಿಸು ಅಂತ ಹೇಳಿಲ್ಲ, ಜಪ ಮಾಡಂತ ಹೇಳಿಲ್ಲ. ನೀನು ಅದನ್ನು ವಿಚಾರ ಮಾಡಿ ಆ ಸ್ಥಿತಿಯ ಅನುಭವ ತಗೋ ಅಂತ ಹೇಳ್ಯಾರ. ನಿರ್ದೋಷಂ ಸಮಂ ಹಿ ಬ್ರಹ್ಮ, ಯಾವುದೂ ದೋಷ ಇಲ್ಲದಂಥದ್ದು ಸಮವಾದದ್ದು ಯಾವುದೈತಿ ಅದಕ್ಕೆ ಬ್ರಹ್ಮ ಅಂದಾರ. ಬರಿಗತ ಗೋಷ್ಠಿಗಳನ್ನು ಬಿಡಬೇಕು, ಸೃಜನ ಗೋಷ್ಠಿಗಳನ್ನು ನಡೆಸಬೇಕು. ಒಳ್ಳೆಯ ವಿಚಾರಗಳನ್ನು ನಾವು ಹೇಳುವುದು ಕೇಳುವುದು ಅಭ್ಯಾಸ ಮಾಡ್ಕೋಬೇಕು. ಬರೀ ಖಾಲಿ ಪಂಟು ಬಡ್ಕೊಂತ, ಕಟ್ಟಿ ಪಂಟು ಬಡ್ಕೊಂತ ಊರು ಸಾಬರಿ, ಜಗತ್ತಿನ ಸುದ್ದಿ, ಇನ್ನೊಬ್ಬರು ಮನೆ ಸುದ್ದಿ ಎದಕ್ಕೆ ಬೇಕಾಗೈತಿ? ಅವ್ರ ಸುದ್ದಿ ಇವ್ರ ಸುದ್ದಿಯಾಗ ಕಾಲ ಕಳಿಬೇಕಲ್ಲ. ನಿನ್ನ ಸುದ್ದಿ ನೋಡ್ಕೋರು, ನಿನ್ನ ಬಗ್ಗೆ ವಿಚಾರ ಮಾಡ್ಕೋ. ಬ್ಯಾಳೆ ಎಲ್ಲ ಅದ್ರಾಗ ಕಳೆದಲ್ಲ ಮಂದಿ ಸುದ್ದಿಯಾಗ. ಪರಚಿಂತೆ ನಮಗೇಕೆ ಅಯ್ಯ ಅಂತ ಬರೀ ಶರೀರ ಇಂದ್ರಿಯಗಳ ಚಿಂತೆಯಾಗ ಕಾಲ ಕಳೆದಲ್ಲ, ತೋರ್ಕಿ ಚಿಂತೆಯಾಗ. ನಿನ್ನ ಬಗ್ಗೆ ಆತ್ಮಚಿಂತನದ ಅಭ್ಯಾಸದಾಗ ಅದನ್ನ ಕಳೀಲಿಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಲ್ವ. ಸಿಕ್ಕ ಬ್ಯಾಳೆಯನ್ನ ಸದುಪಯೋಗ ಮಾಡ್ಕೊಳ್ಳಿಲ್ಲ. ನಿಮ್ಮ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊಂಡದ್ದಂದ್ರೆ ಇದ ವೇಳೆ ನೋಡ್ರಿ. ನಿಮ್ಮ ಬಗ್ಗೆ ನಮ್ಗೆ ಕೇಳ್ತಿರಲ್ಲ, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಇದೇ ನಿನ್ನ ಆಯುಷ್ಯದ ವೇಳೆ ಸಾರ್ಥಕ ಆದದ್ದು ನಿನ್ನ ಇದರಾಗ ಜೀವನದಾಗ. ಅದನ್ನು ನಾವು ಮಾಡ್ಕೋದಿಲ್ಲ, ಉಪಯೋಗ ಮಾಡ್ಕೊಳ್ಳಿಲ್ಲ ಅಲ್ವ. ಬರೀ ಮಂದಿ ಚಿಂತೆಯಾಗ ಅನಾತ್ಮ ಚಿಂತನೆ ಒಳಗೆ ಕಾಲ ಕಳೆದಲ್ವ. ಬಿಟ್ಟು ಬಿಡ್ತೇವೆ ಇದನ್ನ, ಬರೀ ಚಾಲು ಆತ್ಮ ಅನಾತ್ಮ ಚಿಂತನೆ. ಸಕಲ ಸಾಧು ಸಂತ ಮನವಷ್ಟು ಜೈ ಅನುಕೂಲ ಮುಗಿ ಅನಾತ್ಮ ಚಿಂತನೆ ಚಾಲು ಆಯ್ತು. ಬರೀ ಅದ ಅಭ್ಯಾಸ ಆಗಿಬಿಡ್ತು. ಒಳಗಿದ ಅಭ್ಯಾಸ ನಡಿಬೇಕು ಆಂತರಿಕವಾಗಿ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ವ್ಯರ್ಥ ವೇಳೆ ಕಳಿಬಾರ್ದು. ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತಾವ. ಖಬರ್ ಯಾರಿಗೈತಿ? ಇದನ್ನ ಬಿಟ್ಟು ಹೆಂಗಪ್ಪ, ಬರೇ ಅದ ಸುದ್ದಿಯಾಗ ಕಾಲ ಕಳೆದ ಅಂದಾಗ ನಮಗೊಂದು ಕೂಳು ಸಿಮಿ ಹತ್ತತಿ. ಹೌದಿಲ್ಲ? ಮಂದಿ ಸುದ್ದಿಯಾಗ ಹೇಳ್ಕೊಂತ ಅದ್ರಾಗ ಊಟ ಮಾಡೋದು, ಅದನ್ನ ಮಾಡೋದು, ಬರೀ ಅವ ಸುದ್ದಿಯಾಗ ಮಾತಾಡ್ಕೊಂತ. ಇದು ಆತ್ಮಚಿಂತನ ಮಾಡ್ಕೊಂತ ಇದ್ರಾಗ ಊಟ ಯಾರು ಮಾಡ್ತೀರಿ? ಇದ್ರೊಳಗೆ ಯಾಕ್ರಿ? ಇದ್ರೊಳಗೆ ನೆನಪು ಮಾಡ್ಕೊಂತ ಆತ್ಮಭಾವದೊಳಗ ಅವದ ನೆನವನಾಗ ಊಟ ಮಾಡ. ಕೈ ಅಂತುತ್ತ ಕೈಯಾಗ, ಬಾಯಿ ಅಂತುತ್ತ ಬಾಯಾಗ. ಶಿವಾನಂದ ಅಜ್ಜ ಅವ್ರು ಹಂಗ ಇರ್ತಿದ್ರು. ಊಟ ಮಾಡ್ತಾ ವೃತ್ತಿ ಸ್ಥಗಿತ ಆಗ್ಬಿಟ್ಟು ಅಲ್ಲಿ ಇದ್ದವ್ರು ಅಲ್ಲೇ ಬಾಯನ್ನು ವರಿಷ್ಕಾರ ಅವರು ಇದ್ರ ಮ್ಯಾಗ ಕುಂಡ್ರಸ್ತಿದ್ರಂತ ಹೋಗಿ ಪಲ್ಲಂಗಿನ ಮ್ಯಾಗ 3 ದಿನ ಉತ್ಥಾನ ಹಾಕಿದ್ದೆ. ಆ ಸ್ಥಿತಿ ಕಂಡವ್ರು ಯಾರದಾರ ಈಗ? ಆ ಸಮಾಧಿ ಸ್ಥಿತಿ ಒಳಗೆ ಇರ್ತಿದ್ರು. ಅವು ಹೆಚ್ಚು ಹೆಚ್ಚು ಹಗಲೆಲ್ಲ ಬರ್ತಿತ್ತು ಅಂತ ಶಿವಾನಂದ ಜೋಗ ಸ್ಥಿತಿ. ಊಟ ಮಾಡ್ತಂದ್ರೆ ಒಳಗೆ ಆಂತರಿಕವಾಗಿ ಅಭ್ಯಾಸ ಎಷ್ಟು ಅವರು ಬಲಾಢ್ಯ ಇರ್ಬೇಕು. ಜನ್ಮ ಜನ್ಮಾಂತರದಿಂದ ಬಂದದ್ದು. ನಮಗ ಯಾವಾಗಲೂ ಅದ ಹೆಸನ ಮತ್ತೊಂದು ಏನೋ ನೀತಿ ಹತ್ತಿದಾಗ ಅಟ್ಟ ಅದನ್ನ ಮರುವ ಆತು ಬಾಳೆ ಎಚ್ಚರ ಹಾಕಲಿ ಚಾಲು ಆಯ್ತು ನೋಡಿ. ಬಾಗಿಲು ತೆಗೆದು ಎಲ್ಲ ಅದನ್ನ ಬರೀ ಅದರಾಗ ಹೆಸರಿನಾಗ. ಅದ್ರಾಗ ಏನೈತಿ? ಇದ್ರಾಗ ಏನೂ ಇಲ್ಲ. ಅದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಯಾವ ಇಂದ್ರಿಯ ಸಂಪರ್ಕ ಭೋಗದಾಗೂ ಏನೂ ಇಲ್ಲ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕದಿಂದ ಬರ್ತೈತೆ ಅದು. ಅವಾಗ ದೋಷ ದರ್ಶನ ಆಕೈತಿ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ಏನೂ ಲಾಭ ಇಲ್ಲ, ಎಲ್ಲ ದೋಷದಿಂದ ಕುಡಿಯವನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದ್ರ ಬಗ್ಗೆ ವೈರಾಗ್ಯ ಬರ್ತೈತೆ ನಮ್ಗೆ. ಬ್ಯಾಡಪ್ಪ ಅದನ್ನ ಯಾವಾಗಲೂ ಆತ್ಮಚಿಂತನದೊಳಗೆ ಕಳಿಬೇಕು ಅನ್ನುವಂಥ ಒಲವು ಅವಾಗೈತಿ. ಏನೂ ಲಾಭ ಇಲ್ಲ ಅದ್ರಾಗ. ಲಾಭ ಅಂದ್ರೆ ಇಲ್ಲಿ ಸುಖದ ಲಾಭ. ಏನ್ ಲಾಭ ಮಾಡ್ಕೊಂಡು ಹೇಳಿ? ಅನಾತ್ಮ ಚಿಂತನೆ ಒಳಗೆ ಕಾಲ ಕಳೆದ ಎಲ್ಲ ವ್ಯರ್ಥ ಆಯ್ತು. ಯಾವ ಉದ್ದೇಶಕ್ಕಾಗಿ ನೀ ಅದರ ಕಾಲ ಕಳಿಲಿಕ್ಕೆ
ಬಾಳೆದ ನೆನಪು ಮಾಡೋದು ಅದ್ರ ಸಂಬಂಧಪ್ಪ, ಆರಾಮಿರ್ಬೇಕಂತ. ಆರಾಮದಿ ಏನಾದ್ರಿಂದ ಒಂದ್ 4-20 ಆರಾಮದಿಯಾ, ಅದರ ಕಾಲ್ ಕಳೆದ. ಎಷ್ಟೋ ಜನ್ಮ ಹಾಳು ಮಾಡ್ಕೊಂಡೆಲ್ಲೋ ಅದ್ರಾಗ, ಏನೂ ಲಾಭವಿಲ್ಲ, ಮಾಡಿ ಉಪಯೋಗ. ನಿನಗೆ ಉಪಯೋಗ ಆಗೋದು ಏನಾರು ಮಾಡ್ಕೊಂಡೇನು, ಅದನ್ನ ನಾವು ಮಾಡ್ಕೋಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮಗೇನು ಬೇಕಾಗೈತಿ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಅಲ್ಲೇ ಇಲ್ಲೇ ಇಲ್ಲದಲ್ಲಿ ಹುಡುಕಿರಿ, ಸುಳ್ಳ ಎಲ್ಲಿ ಲಾಭ ಆಗಲಿಲ್ಲ. ನಿನ್ನೊಳಗೆ ನೋಡ್ಕೋ, ಇನ್ನ ಅನ್ಯದ್ರ ಹುಡುಕೋದು ಕೈ ಬಿಡು. ಯಾವ ವಿಷಯದ ಬೆನ್ನು ಹತ್ತಕ್ಕೆ ಹೋಗಬೇಡ, ಯಾವ ಇಂದ್ರಿಯಗಳ ಸಂಪರ್ಕನೂ ಮಾಡಕ್ಕೆ ಹೋಗಬೇಡ. ಬಹಿರ್ಮುಖ ವೃತ್ತಿ ಬಂದ್ ಮಾಡ, ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋ. ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ನಾವು ಶೋಧ ಮಾಡ್ಬೇಕಾಗಿತ್ತು. ನಮ್ಗೆ ಏನು ಬೇಕಾಗೈತಿ ಅದನ್ನು ಹುಡುಕಿರ ಸಿಗ್ತದೆ. ಅಂತರಂಗದಲ್ಲಿ ಅನುಭವ ಬರ್ತದೆ. ಬಹಿರ್ಮುಖ ವೃತ್ತಿಗೆ ಅದು ಅನುಭವ ಬರೋದೂ ಇಲ್ಲ. ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಎಲ್ಲ ಹೊರಮುಖ ಅದಾವೆಲ್ಲ, ಒಳಮುಖ ಆಗಕ್ಕೆ ಬರೋದಿಲ್ಲ ಅವಕ್ಕೆ. ಅವು ಅಂತರಾತ್ಮನ ಇರುವನ್ನ ತಿಳಿಸ್ಕೊಡಿಕ್ಕೆ ಅಸಮರ್ಥ ಅದಾವ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡೋದನ್ನಂತ. ನಾವು ಅದನ್ನು ಬಿಟ್ಟು ಇರಾಕ್ತಾ ಇರಲಿಲ್ಲ. ಅದ ನಮ್ಮ ಜೀವನ ಆಗಿಬಿಟ್ಟೈತಿ. ಎಚ್ಚರ ಆದ್ಮೇಲೆ ಚಾಲು ಆತಿಪ್ಪ ಅದ್ರಾಗ ಕಾಲ ಕಳೆದು 10 ಕಳೆದು ಬಿಡೋದು. ಅದ್ರಾಗ ಭವಿಷ್ಯದ ವೇಳೆ ಎಲ್ಲ ಅದ್ರಾಗ ಹೋಗ್ತಿ. ಇಂದ್ರಿಯಗಳ ಮಜಾ ಮಾಡೋದ್ರೊಳಗೆ ವ್ಯರ್ಥ ಆತಲ್ಲೋ ನಿನ್ನ ಜನ್ಮ ಅಂತ. ಇದು ಹೊಳಿಲಿಲ್ಲಲ್ರಿ ನಮ್ಗೆ. ಏನ್ ಮಾಡೋದು? ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ, ಅಟ್ಟ ಮ್ಯಾಗ ಒಲಿ ಊರಿತೆ ಅಂತ. ಎಲ್ಲ ಮುಗಿದ ಕತಿ ಮುಗಿದ ಮ್ಯಾಗ ಬಂದ್ರೆ ಏನ್ ತಿಳಿಬೇಕು ನಿನಗೆ? ಹಲಿಗೆ ಹೊಡ್ಸೋಕಂದ್ರ ಅಜ್ಜ ಏನ್ರಿ ಅಜ್ಜಾರ ಗೊತ್ತಾಗಲಿಲ್ರಿ ನಮ್ಗೆ. ಮಬ್ಬು ಯಾಕ್ರಿ? ಅಜ್ಞಾನ ಆವರಿಸಿ ಬಿಟ್ಟಿತ್ತು, ಹೊಳಿಲಿಲ್ಲ, ಮಬ್ಬಿಗೆ ಬಿದ್ದೀವಿ. ಇನ್ನು ಮ್ಯಾಗಾರ ಎಚ್ಚರ ಆಗೋದು ಭಾಳ ಕಠಿಣ ಐತಿ. ಅಂತ್ಯ ಕಾಲಕ್ಕೆ ಯಾಕ್ರಿ ಇದ್ರ ನೆನಪು ಬರ್ಬೇಕಾತಂದ್ರ ಹಿಂದಿನ ಜನ್ಮಾಂತರ ಮಾಡ್ಕೊಂತ ಬಂದು ಕುಂತ ಆಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತ ಮೊದಲಿರ್ತ ಅದ ಸಂಸ್ಕಾರದಾಗ ಬಂದು ಅಂತ್ಯ ಕಾಲಕ್ಕೂ ಅದ ಬರಾಕತ್ತತಿ. ಒಳ್ಳೆ ಅವ ಬಾಳೆ ಬದುಕು, ಮಕ್ಕಳು ಮರಿ, ಹೊಲ ಮನಿ, ಇದೇ ಹೆಸನದಾಗ ಆಗ್ತದ. ಈ ಸಂಸ್ಕಾರ ಇತ್ತಂದ್ರೆ, ಸಣ್ಣಂದಿರ್ತ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿತ್ತಂದ್ರೆ ಇದ್ರ ನೆನಪು ನಿನ್ನ ಸ್ವರೂಪದ ಎಚ್ಚರ ಮಾಡ್ಕೊಳಕ್ ಬರ್ತಿತ್ತಲ್ಲ. ಇದ್ರೊಳಗ ಕಾಲು ಕಳಿಯಾಕ ಬರ್ತಿತ್ತು. ನಾವು ಅವನು ಹೊಡೆದು ಹಾಕಕ್ ಬರ್ತಿತ್ತು. ಅನಾತ್ಮವಿಚಾರಗಳನ್ನೆಲ್ಲ ಹೊಡೆದು ಹಾಕಿ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಾಕ ನಮ್ಗೆ ಬಲ ಬರ್ತಿತ್ತು. ಈ ಅಭ್ಯಾಸ ಇದ್ರೆ ಬರ್ತೈತಿ. ಅಭ್ಯಾಸ ಬಲದಿಂದ ಇದನ್ನ ಹೊಂದಾಕ್ ಬರ್ತೈತಿ. ಸತತ ಅಭ್ಯಾಸ ಬೇಕಿದಕ್ಕೆ. ನಾವು ಯಾವಾಗಾರ ಶ್ರಾವಣ ಮಾಸಕ್ಕೊಮ್ಮೆ ಬಂದಾಗ ಮಾಡೋಣ. ಒಳಗ ಆಂತರಿಕವಾಗಿದ್ದ ಅಭ್ಯಾಸ ನಡಿಬೇಕು. ಮುಖ್ಯವಾಗಿ ಇದು ನಡಿಬೇಕು. ಅಂದಾಗ ಉಳಿತೈತಿ ಇದು. ಈ ಸಂಸ್ಕಾರದಾಗ ನೀನು ಮುಂದುವರಿದಂದ್ರೆ ನಿನಗೆ ಉತ್ತರೋತ್ತರ ಜನ್ಮ ಬರ್ತದೆ. ಒಂದು ಜನ್ಮದೊಳಗೆ ಜ್ಞಾನೋದಯ ಆಗ್ತದೆ. ಅದಕ್ಕೆ ಈ ಉತ್ತಮ ಸಂಸ್ಕಾರವನ್ನು ಮಾಡ್ಕೊಳ್ಳಿ. ಏನು ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಏನು ಜನ್ಮ ಬರ್ತದ, ಅಲ್ಲಿ ಇದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇತರೆ ಜನ್ಮಗಳಲ್ಲಿ ಇದನ್ನು ನೆನಪು ಮಾಡ್ಕೊಳಕ್ ಅವಕಾಶ ಇಲ್ಲ. ಇನ್ನೊಮ್ಮೆ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೊರಿ. ಅಂದಾಗ ಇದನ್ನಾಗ ಅಭ್ಯಾಸದಾಗ ಮುಂದುವರಿಯಕ್ಕೆ ಬರ್ತೈತಿ ನಮ್ಗೆ. ಬಾಕಿ ಜನ್ಮ ಬಂತಂದ್ರ ಅಲ್ಲಿ ಸ್ಥಗಿತ ಆಗಿಬಿಡ್ತೈತಿ, ಕುಂಠಿತ ಆತದ. ನಿನ್ನ ಸಾಧನ ಎಲ್ಲ ಕುಂಠಿತ. ನಿಜವನ್ನು ನಾವು ಸಾಧಿಸ್ಬೇಕಾಗಿತ್ತು ಅಂದ್ರೆ ಮನುಷ್ಯರಂತೆ ವರ್ತನ ಮಾಡಕ್ ಕಲೀನಿ. ಪಶು ವೃತ್ತಿ, ರಾಕ್ಷಸ ವೃತ್ತಿ ಹಿಂದಿನ ಜನ್ಮದಾಗಿನೂ ಎಲ್ಲ ಬಿಡವನ್ನೆಲ್ಲ ಏನು ಮನುಷ್ಯರಂತೆ ಬದುಕಾಕಲಿ. ಮನುಷ್ಯನ ಜನ್ಮ ಬರುವಂಗೆ ಮಾಡ್ಕೋ. ಅಂದಾಗ ಮುಂದುವರಿಯಾಕೆ ಬರ್ತೈತಿ ನಿನಗೆ ಅಭ್ಯಾಸ. ಇದು ಮುಂದುವರ್ಸಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನೀನು ಅಂಥವ್ರ ಸಂಘ ಮಾಡು. ಮನುಷ್ಯರನ್ನ ಅವ್ರ ಸಂಘ ಮಾಡ. ದನದ ಸಂಘ ಮಾಡಿದ್ರೆ ನೀನು ದನ ಹಾಕಿ, ಹೌದಿಲ್ಲ? ನೀ ಅಂಥವ್ರ ಸಂಘ ಮಾಡ್ತೀಯ, ಅಂಥ ಸಂಸ್ಕಾರ ನಿನಗೂ ಆಕೈತಿ. ದನದ ಓಣಿಗೆ ಹೋಗ್ತೀನಂದ್ರೆ ಹೋಗು. ದನದ ಓಣಿಗೆ ಬಂತಪ್ಪ ಇದು ಅನ್ನೋದಿಲ್ಲ ರೂಢಿ ಒಳಗೆ. ಅಂದ್ರೆ ಬರೇ ಇಂದ್ರಿಯಗಳ ಮಜಾ ಮಾಡೋದು, ತಿನ್ನೋದು, ತಿನ್ಕೋದು, ತಿಕ್ಕೋದು, ಇದು ದನದ ಓಣಿಗೆ ಬಂತಲ್ಲ. ಇದು ಮತ್ತೊಂದು ಹೆಸನ ಇಲ್ಲ ಇದಕ್ಕಂತ. ಮನುಷ್ಯನ ಜನ್ಮಕ್ಕೆ ಎದಕ್ಕೆ ಬಂದೇವಿ ನಾವು? ಬರೇ ಇಂದ್ರಿಯಗಳ ಮಜಾ ಮಾಡೋ ಇದರಾಗ ಸತ್ತು ಹೋಗೋದಲ್ಲ. ಅದರಲ್ಲಿ ದೋಷವನ್ನು ಕಂಡವ. ವಿಷಯೇಂದ್ರ ಸಂಪರ್ಕ ಭೋಗದಾಗ ಇದು ದೋಷ ಐತಿ. ಅದರ ಮ್ಯಾಗಿನ ಆಸಕ್ತಿಯನ್ನು ಕೈಬಿಟ್ಟು ಯಾವಾಗಲೂ ಆತ್ಮಚಿಂತನದ ತೊಡಬೇಕು ಅನ್ನೋದು. ಅದು ಬರಬೇಕಾದ್ರೂ ಅದಕ್ಕೆ ಹಿಂದಿನ ಜನ್ಮದ ಇದು ಬೇಕಲ್ಲ, ಸಂಸ್ಕಾರ ಬಲ ಬೇಕು. ಹಿಂದಿನ ಜನ್ಮ ಸಂಸ್ಕಾರ, ಈಗ ಅಂಥವ್ರ ಸಂಘ
ಮತ್ತು ಪ್ರಯತ್ನ ಮೂರು ಬೇಕು. ಅಂದ್ರೆ ಕೆಲಸ ಆಕೈತಿ. ಈ ಕಡೆ ಒಲವು ಆಗ್ಬೇಕಾದ್ರು ಹಿಂದಿನ ಜನ್ಮ ಸಂಸ್ಕಾರ ಇದ್ರು ಒಲವಾಕತಿ. ಮತ್ತು ಅಂಥವ್ರ ಸಂಘ, ಉತ್ತಮರ ಸಂಘ, ಮಾರ್ಗದರ್ಶಕರು ಸಿಗುವುದು ಬಹಳ ದುರ್ಲಭ. ಒಳ್ಳೆಯ ಗುರುವಿನ ಮಾರ್ಗದರ್ಶನ ಇರಲಿಲ್ಲ ಅಂದ್ರೆ ಇದನ್ನು ಹೊಂದಕ್ಕಾಗೋದಿಲ್ಲ. ಏನೋ ಹಿಂದಿನ ಜನ್ಮದ ಪುಣ್ಯ ನಮ್ಗೆ ಅಂಥವ್ರ ಮಾರ್ಗದರ್ಶಕರು ಸಿಕ್ಕಾರ, ಅದನ್ನ ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ ನಾವು. ಒಲವು ಐತಿ, ಸಂಘ ಐತಿ, ಪ್ರಯತ್ನ ಇಲ್ಲ. ಪ್ರಯತ್ನ ಮಾಡದೆ ಆಗುದಿಲ್ಲ, ಪ್ರಯತ್ನ ಮಾಡಬೇಕು. ಆನಂದನು ಶಿಷ್ಯನಿಗೆ ಬುದ್ಧ ಅಂತ್ಯಕಾಲಕ್ಕೆ ಶರೀರ ಬಿಡು ಮಾಡ, ಆನಂದ ನೀನು ನಿರಂತರ ಪ್ರಯತ್ನ ಮಾಡಬೇಕು, ಅಂದಾಗ ನೀನು ಬುದ್ಧ ಅಕ್ಕಿ, ಜ್ಞಾನಿ ಅಕ್ಕಿ. ಬುದ್ಧ ಅಂದ್ರೆ ಜ್ಞಾನ, ಜ್ಞಾನ ಅಜ್ಞಾನವನ್ನು ಕಳ್ಕೊಂಡವು. ನೀ ಕಳ್ಕೋಬೇಕಾಗಿತ್ತಂದ್ರೆ ನಿರಂತರ ಪ್ರಯತ್ನ ಮಾಡಬೇಕಪ್ಪ ಆನಂದ. ಇದಕ್ಕೆ ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದು. ವಿಶೇಷವಾದಂಥ ಪ್ರಯತ್ನದ ಅವಶ್ಯಕತೆ, ಎಡೆಬಿಡದೆ ಅಭ್ಯಾಸ ನಡಿಬೇಕಿದು ಆಂತರಿಕವಾಗಿ. ಇದಕ್ಕಾಗಿ ಇದು ಮೀಸಲಾಗಿ ಮನುಷ್ಯನ ಜನ್ಮ ಬಂದದ್ದು. ಅದಕ್ಕೆ ನಾವು ಬರೀ ವಿಶೇಷಂಗರ ವಿಷಯ ಭೋಗ ಮಾಡೋದು, ಬರೀ ಅದ ಎಂದಿನಂತೆ ಅದನ್ನ ಮಾಡ್ಕೊತ ಹೋಗೋದಲ್ಲ. ಗೊತ್ತಿಲ್ಲೇ ಅಜ್ಞಾನದೊಳಗೆ ಹಿಂಗ ಹೋಗ್ಯಾವ ಎಷ್ಟೋ ಜನ್ಮಗಳು, ಹೇಳುಲ್ಲೇ ಗೊತ್ತಾಗಲ್ಲೇ ಹೋದವಲ್ವ. ಈಗೆಲ್ಲ ಮಹಾತ್ಮರು ಎಚ್ಚರಗೊಳಿಸ್ತಿದ್ರು ಅದರ ಪ್ರಕಾರವಾಗಿ ಅದನ್ನ ಲಾಭ ತಗೊಳ್ಳೋ ಪ್ರಯತ್ನ ಮಾಡಬೇಕಿಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲೂ ಆಚರಣೆಯೊಳಗೆ ತೊಡಗೋ ಪ್ರಯತ್ನ ಮಾಡಬೇಕಿಲ್ಲ. ಇರಾಕ ಪ್ರಯತ್ನ ಮಾಡ, ಇದ್ರ ಲಾಭ. ಅದರಂತೆ ಜೀವಿಸಕ್ಕೆ ಕಲಿ. ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು. ಅವ ವೇದಾಂತಿ ಅಂತ ಮಾತಾಡವ ವೇದಾಂತಿ ಅಲ್ಲ. ಇನ್ನೊಬ್ಬರು ಹೇಳಕ್ ಬರ್ತದೆ ಅವಾಗ, ಆದ್ರೆ ಅವಂಗೆ ಇರಾಕ್ ಬರುವಲ್ಲ. ಇನ್ನೊಬ್ಬರಿಗೆ ಹೇಳಕ್ ಬರೋ ಶೆಣೆತನ ಭಾಳ ಐತಿ, ಪಾಂಡಿತ್ಯ, ಪರೋಪದೇಶ ಪಾಂಡಿತ್ಯ. ಅದನ್ನು ತನಗೆ ಲಾಭ ಮಾಡ್ಕೊಳಕ್ಕಾಗುತ್ತೆ. ಓಕೆ, ಹಿಂದಿನ ಸಂಸ್ಕಾರ, ಹೀನ ಸಂಸ್ಕಾರಗಳು ಅದನ್ನ ಅನುಭವ ತಗೊಳಕ ಆಸ್ಪದ ಕೊಡೋದಲ್ಲ. ಮುಂದಿನ ಬಲಾರಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ಹೊರವಿವೇಕಿಗೆ ಮುಕುತಿ ಅಂತ. ಭಾಳ ಪಾಂಡಿತ್ಯ ಐತಿ, ದೊಡ್ಡ ಪಂಡಿತ ಅದನಪ್ಪ, ಆದರೂ ಆಗುದಿಲ್ಲ. ಹಿಂದಿನ ಹೀನ ಸಂಸ್ಕಾರಗಳು ಅದನ್ನು ಹೊಂದಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಅದಕ್ಕೆ ನಾವು ಒಳ್ಳೆಯದನ್ನು ಮಾಡ್ರಿ, ಇದು ನಿಮ್ಮನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ. ನಿನಗೆ ಲಾಭದ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ. ಇದನ್ನು ನಾವು ಕಲಿಬೇಕಾಗೈತಿ. ಈ ಪೂಜೆ ನಡಿಬೇಕು ನೋಡ್ರಿ. ಎಲ್ಲಿ ತನಕ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ನಮಗೆ ಬರ್ತದೋ ಅಲ್ಲಿ ತನಕ ನಮ್ಮ ಉದ್ಧಾರ ಆಗ್ಬೇಕು. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಂತಾಗ ನಿನ್ನ ಉದ್ಧಾರ. ಬರೀ ಪರವಿಗೆ ಪೀಡಾ ಕೊಟ್ಕೊಂತ ಅದಕ್ಕಾಗಿ ಹುಟ್ಟಿಯನು, ಪೀಡಾ ಕೊಡಾಕ ಹುಟ್ಟಿದಿ. ಮುಂಜಾನೆ ಸಂಜೆ ಮಟ್ಟ ಇನ್ನೊಬ್ಬರಿಗೆ ಅಂಥವ ಮಾತು, ಇನ್ನೊಬ್ಬರಿಗೆ ತೊಂದರೆ ನೋವಾಗುವಂಥ ಮಾತು, ಅಂತ ಆಚರಣೆ, ಕಥೆಗಳು, ಮನಸ್ಸಿನಂಥ ವಿಚಾರಗಳು, ಕೆಟ್ಟ ವಿಚಾರ, ದುಷ್ಟ ವಿಚಾರಗಳಕ್ಕ ಅದರಾಗ ಕಾಲ ಸತ್ವರ ಎದಕ್ಕೆ ಬರ್ತಿ ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬರಬಾರ್ದು, ಮನಸ್ಸಿನಾಗ ಸಹಿತ ಬರಬಾರ್ದು ಕೆಡಕ ವಿಚಾರಗಳು. ಅದಕ್ಕೆ ಒಳಿತು ಮಾಡೋ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಒಳ್ಳೇದನ್ನ ಮಾಡಪ್ಪ. ಇನ್ನೊಬ್ರು ನಿನಗೆ ಒಳ್ಳೇದಾಕೈತಿ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಇದನ್ನು ನಾವು ಕಲಿಬೇಕಾಗೈತಿ. ಈ ಆಚರಣೆ ನಮಗೆ ಬರಬೇಕು. ಮಗ ಹೇಳೋದು ಕೇಳೋದು ಸಾಕಟ್ಟಾಕೈತಿ, ಆದ್ರೆ ಆಚರಣೆ ಒಳಗೆ ತಗೊಳ್ಳಿಲ್ಲಲ್ಲ ನೀನು, ಅಂದಾಗ ಲಾಭ ನಿನಗೆ. ಅದರಂತೆ ಜೀವಿಸೋದು, ಅದರಂತೆ ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕಾಗೈತಿ. ನಾವು ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ನೀ ಅಂತ ಅಂದ್ರೆ ನೀ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು, ಜನ್ಮ ಸಾರ್ಥಕ ಆಯ್ತು. ಹೆಂಗೋ ಇದು ಸಾರ್ಥಕ ಮಾಡ್ಕೋಬೇಕನ್ನೋ ಹಂಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಡಿಮೆ, ನಿನಗೆ ಹಿತ ಅದ ಅದ್ರೊಳಗೆ. ಯಾವಾಗ ಮಾಡಿ ನಮಗೇನು ಬರ್ತೈತಿ, ಅವನು ನಿನ್ನ ಸಂಬಂಧನ ಮಾಡ್ಬೇಕಾಗಿ, ನಿನ್ನ ಹಿತಕ್ಕಾಗಿ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕಾಗಿತ್ತು. ಇದನ್ನ ಮರ್ಮ ಅನುಭವಿಗೆ ಗೊತ್ತಿರ್ತೈತೆ. ಅವ್ರು ಯಾರಿಗೂ ಅದಕ್ಕಾಗಿ ಅವರು ಮೀಸಲಾಗಿಟ್ಟು ಜನ್ಮ, ಅನೇಕ ಜನ್ಮಗಳು, ಇದು ಒಂದೇ ಜನ್ಮ ಅಲ್ಲ. ಪರೋಪಕಾರಕ್ಕೆ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲ್ತರು. ಅವ್ರಿಗೆ ಸತ್ಪುರುಷರು ಆದರು. ಅವರು ಈತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರ ಹಿತಕ್ಕಾಗಿ ಟೊಂಕ ಕಟ್ಟಿ ನಿಂತರು. ಅವರು ಪೂಜ್ಯ ಆದರು, ಹೌದಿಲ್ಲ? ಪೂಜ್ಯ ಆಗ್ಬೇಕಂತಿರೋ ಏನು ಕಸಬರಿಗೆ ಆಗ್ಬೇಕಂತೀನೋ ನೋಡ್ಬೋದು.
ಹ್ಮ್ ಜಗತ್ತಿಗೆ ಪೂಜ್ಯ ಆಗ್ಬೇಕನ್ನುವಂಗಿದ್ರೆ ಇನ್ನೊಬ್ಬರಿಗೆ ಕೆಡಕ್ ಬಯಸಬೇಡ. ನಿನ್ನಿಂದ ಉಪಕಾರ ಮಾಡೋಣ ಆಗ್ಲಿಕ್ಕೂ ಇನ್ನೊಬ್ಬರಿಗೆ ಕೆಡಕ್ ಬಯಸ್ಬೇಕು ಹೋಗ್ಬೇಡ. ಒಳ್ಳೇದಾಗಲಿಪ್ಪ ಅಂತ. ಕಲ್ಯಾಣ ಆಗಲಿ ನಿಮ್ಗಂತ, ಒಳ್ಳೇದಾಗಲಿ ನಿಮ್ಗಂತ, ಒಳ್ಳೇದನ್ನ ಬಯಸು ನೀನು. ನಿನಗೆ ಲಾಭದ ಅದ್ರೊಳಗೆ ಏನು. ನೀವೇನು ಆಡಂಬರ ಪೂಜಾದಿಗಳನ್ನು ಮಾಡ್ತೇವಂತೀರಲ್ಲ, ಅವೆಲ್ಲ ವ್ಯರ್ಥ. ಅದರಿಂದ ಯಾವುದೇ ಥರದ ಲಾಭ ಇಲ್ಲ. ಹೊರಗಿನ ಬಾಹ್ಯ ಕರ್ಮಗಳನ್ನು ಮಾಡ್ತಿರಲ್ಲ, ಗಂಟಿ ಬಾರಿಸೋದು, ಧೂಪ ದೀಪ ಹಾಕೋದು, ಅದು ಅವಶ್ಯಕತೆ ಇಲ್ಲ. ವ್ಯರ್ಥ ಜೋಳ ಪೂಜೆ ಅಂತ, ಅದಕ್ಕೆ ಮಳ್ಳಾಕೊಂಡು ಕುಂತೀವಿ ನಾವು, ಆಡಂಬರ ಪೂಜೆ ಮಾಡ್ಕೊಂತ. ವಿಚಾರ ಮಾಡಿ ನೋಡಿದಾಗ ಇವೆಲ್ಲ ವ್ಯರ್ಥ ಅಂತ ಅನಿಸ್ತದ ನಮಗೆ. ಅದಕ್ಕೆ ವಿಚಾರಕ್ಕನ ನಾವು ಮುಖ ಕೊಡ್ಬೇಕಾಗೈತಿ. ಕರ್ಮ ಮಾಡೋದಂದ್ರೆ ಆತ್ಮ ಸುವಿಚಾರವೆಂಬ ಕರ್ಮವನ್ನು ಮಾಡು. ನಾನು ಯಾರು, ನಾನಲ್ಲದ್ದು ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂತಹ ವಿವೇಕ ನಮ್ಮಲ್ಲಿ ಜಾಗೃತ ಆಗುವಂತಹ ಅಂತಹ ವಾತಾವರಣ, ಅಂತಹ ವಿಚಾರವಂತರ ಸಂಘ ನಾವು ಮಾಡಬೇಕಾಗಿದೆ. ಅದ ಸತ್ಸಂಗ. ಸತ್ಸಂಗ ಸಿಗೋದು ಬಹಳ ದುರ್ಲಭ ನಮ್ಗೆ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಎಷ್ಟು ಜನ ಉಪಯೋಗ ಮಾಡ್ಕೊಂಡ್ರಿಪ್ಪ ಈ 25 ವರ್ಷ ಅಂತ ಹೇಳಕೈತಿ. ಪುಕ್ಷೆಟ್ಟಿ ಕೇಳಿರಲ್ಲ ಯಾಕ್ರಿ? ಇನ್ನೊಂದಿಟ್ಟು ನಿತ್ರ ಏನಾರು ಹಿಡಿಯತ್ತಂತ ಬಿಡು ಬಿಡ್ಸೋದ್ರಿ ಎದ್ದು ಹೋಗಿತ್ತ. ಅದಲ್ಲ ಇನ್ನೊಂದಿಟ್ಟು ನಿತ್ರ ನಮಗ್ ಜವಾಬ್ದಾರಿ ಏನಾರು ಹೇಳಿಗಿಡ್ಯಾರಪ್ಪ ಅಂತೇಳಿ ಹಂಗ ಮುಗುಳು ಸುಟ್ಟಿ ಬೇಕಿನಂಗೆ ಓಡಿ ಹೋಗಿದ್ನಿ. ಯಾರು ನಿಂದ್ರು ಅದ್ರ ಬೇಜವಾಬ್ದಾರಿ. ಎಲ್ಲಿ ರಾಡ್ ಸರಿ ಉಪಾಯ ಇದೆ ನಮಗ್ ಮದ್ದಿತ್ತು ರಾಡಿ ಅಂತ. ಜವಾಬ್ದಾರಿ ಇಲ್ಲ. ಹೋದ್ರೆ ಬೇಜವಾಬ್ದಾರಿಗೆ ಆದ್ರೆ ಕೆಲಸ ಹೋಗಿಲ್ಲ. ಅನೇಕ ಅಭಿಪ್ರಾಯ ಅಥವಾ ಮತಗಳನ್ನ ದೂರಿಟ್ಟು ನಿನ್ನ ಅನುಭವ ನೋಡ್ಕೋದು. ಆವ ಮತದಳು ಆರು ವಿಧಿಸುವ ವಿಶ್ವಭಾವನೆಗಳನ್ನು ಒಮ್ಮೆಯೂ ಬೆರೆಸದಂತೆ. ಯಾವ ಜಾತಿ ಮತ ಅಭಿಪ್ರಾಯಕ್ಕೆ ಬೆಲೆ ಕೊಡಕ್ ಹೋಗಬಾರ್ದು. ಬಿಡವನ್ನೆಲ್ಲ ನೀ ಸ್ವಂತ ನೇರವಾಗಿ ಅನುಭವವನ್ನು ನೋಡ್ಕೊ. ಯಾವ ಜಾತಿಯವನು ಆಗಕ್ ಹೋಗ್ಬೇಡ, ಯಾವ ಮತದವನು ಆಗಕ್ ಹೋಗ್ಬೇಡ. ಅವನ್ನೆಲ್ಲ ಗುಂಪು ಸಂಪ್ರದಾಯ ಯಾವ್ದನ್ನು ಸೇರಕ್ ಹೋಗ್ಬೇಡ. ಬೇಕಾಗಿಲ್ಲ ಅವೆಲ್ಲ. ಅವ ಬಂದು ನಿನಗೆ ಸೇರ್ಲಿಬೇಕಾದ್ರೆ ನೀ ಅದಕ್ಕೂ ಸೇರಕ್ ಹೋಗ್ಬೇಡ. ಯಾವ ಜಾತಿಯವನು ಆಗಕ್ ಹೋಗ್ಬೇಡ. ಜಾತಿ ಕುಲ ಗೋತ್ರ ದೂರ ಗಮ್ಮಂದ. ನಾವು ನಿಜವನ್ನ ತಿಳ್ಕೊಂಡು ಅವಾಗ ಯಾವ ಜಾತಿ ಕುಲ ಇವು ಸಂಬಂಧ ಪಡೋದಿಲ್ಲ. ಕುಲವಿಲ್ಲ ಯೋಗಿಗೆ, ಛಲವಿಲ್ಲ ಜ್ಞಾನಿಗೆ, ತೊಲೆಕಂಬಗಳಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊಲಿಗೇರಿಲ್ಲ ಅಂದ್ರೆ ಸರ್ವಜ್ಞ. ಈ ಜಾತಿ ಹೊಲಿಗೇರಿಲ್ಲ ಅಲ್ಲಿ. ಜಾತಿ ಅಭಿಮಾನ ಹಿಡ್ಕೊಂಡು ಬಂದೀನಿ. ಅವ ಹೆಚ್ಚಿನ ಜಾತಿ, ಅವ ನಮ್ಮ ಜಾತಿ ಅವರು ಇರ್ಬೇಕ್ರಿ ಗುರುಗಳವರು. ಬೇರೆ ಜಾತಿ ಅವರು. ಯಾವ ಜಾತಿ ಅವ್ರಿ ಅವ್ರ ಗುರುಗಳು? ಯಾಕ್ರಿ? ಅವ್ರು ಮುಸಲ್ಮಾನ್ರಿ. ನಮ್ಗೇನು ಒಂದೋದಿಲ್ಲ ಸರಿ ಅಂತ. ಯಾಕ್ರಿ? ಯಾವ ಜಾತಿ ಅವಾಗಿರ್ಲಿ ಅವ. ಯಾವ ಜ್ಞಾನ ಆದ್ಮ್ಯಾಗ ಅವ್ ಯಾವ ಜಾತಿ ಸಂಬಂಧ ಇಲ್ಲ. ಯಾವುದೇ ಜಾತಿ ಅವಾಗ ಜ್ಞಾನ ಆಗೈತೆ ಅನ್ನಿಸೋದ ಅವನು ಜನ್ಮ ಜನ್ಮಾಂತರ ದಾಸ ನಾನು ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳಿದ್ದದು. ಯಶ್ಯ ಕಶ್ಯ ವರ್ಣಶ್ಯ ಚ ಜ್ಞಾನೋ ಅಹಂ ಯಶ್ಯ ಕಶ್ಯ ವರ್ಣಶ್ಯ ಜ್ಞಾನಂ ದಾಸೋ ಅಹಂ ಭವೇ ಜನ್ಮನಿ ಅಂತ. ಯಾವುದೇ ಜಾತಿ ಆಗಲಿ ಯಾವ ಜ್ಞಾನ ಆಗೈತೆ ಅಂದ್ರೆ ಜನ್ಮ ಜನ್ಮಾಂತರ ಅವನ ದಾಸ ನಾನು ಅಂತ. ನಮ್ಮ ಜಾತಿ ಮಾಡಪ್ಪ. ನಾವು ಲಿಂಗಾಯತರವ್ರಿ, ಹೌದಿಲ್ಲ? ನಾವು ಪಂಚಮ ಶಾಲೆ ಅವ್ರಂದು ಎಂಥವಾಗಿವ್ ನೋಡ್ಕೋ. ಇದನ್ನ ಹೊಲಸು ನಾನು ಅಂತ ತಿಳ್ಕೊಂಡು ಕುಂತೀನಿ, ಹೌದಿಲ್ಲ? ಜ್ಞಾನಿಗಳ ಎಷ್ಟು ಮಂದಿ ಆ ಜಾತಿ ಹಿಡ್ಕೊಂಡು ಹೊಂದಿದ್ರನ್ನ ಅವ್ರು. ಗೋವಿಂದ ಭಟ್ರನ್ನ ಹಾರರು ಅನ್ಲಿಲ್ಲ. ಯಾಕ್ರಿ? ನಾವು ಮುಸಲ್ಮಾನರ ಅನ್ಲಿಲ್ಲ ಶರೀಫರು. ಯಾಕ್ರಿ? ಅವಾಗ ಗುರು ಶಿಷ್ಯರ ಬಾಂಧವ್ಯ, ಅದು ಜಾತಿ ಭಾವ ಹೋಗಿತ್ತಲ್ಲಿ. ಅವ್ರು ಅದನ್ನ ಹಿಡ್ಕೊಂಡಿದ್ರೆ ಇವ್ರು ಹಾರರು ಅವ್ರ ಹತ್ತಿಯಲ್ಲಿ ಹೋಗ್ಬಾರ್ದಪ್ಪ, ನಾನು ಮುಸಲ್ಮಾನರ ಹುಡುಗರನ್ನ ತಗೋಬಾರ್ದು, ಅದು ಭಾವ ಇಲ್ಲ ಅಲ್ಲಿ. ಹೌದಿಲ್ಲ?
ಬರೀ ಈ ಚಲಿಕೆ ಜನಿವಾರ ಹಾಕೊಂಡ್ರಷ್ಟ ಇದು ಮಾಡೋದು. ಅವು ಏಟ ಅಭಿಮಾನ ಹಿಡ್ಕೊಂಡು ಜಾತಿ ಅಭಿಮಾನ ಬಿಡದನ ಅಭಿಮಾನ ಸೂಡ ಮುಕ್ತಿ ರೂಪ ಯಾವ್ದರ ಅಭಿಮಾನನೂ ಇರಬಾರ್ದು. ಏನ್ ನಿರಭಿಮಾನ ಅಂಚಿತಲೆ ಮೋಕ್ಷ ಅಂತ. ಈ ಜಗತ್ತಿನ ಯಾವುದೇ ಜಾತಿ ಧರ್ಮದ ಅಭಿಮಾನ ಕೈ ಬಿಡವನ್ನೆಲ್ಲ. ಏನ್ ಆರಾಮ್ ಬೇಕಾದ ಆರಾಮ್ ಕಡೆ ಕೊಟ್ಟು ಬಿಟ್ಟಿರ್ತೀವಿ ನೋಡ್ರಿ. ನಿಮ್ಮ ಅನುಭವದ ಆಧಾರದ ಮೇಲೆ ಆರಾಮ್ ಇರ್ತೀರೋ, ಯಾವ ವ್ಯಕ್ತಿ ಶ್ರುತಿಗಳು ಹೇಳಿದ ಮ್ಯಾಗ ನೀವು ಆರಾಮ್ ಇರ್ತೀರೋ? ಮೊದಲ ನಿಮಗ ಗೊತ್ತಾಯ್ತಿಲ್ವ ಆರಾಮಿನ ಅನುಭವ ಹೆಂಗಿದ್ರೆ ನಾವು ಆರಾಮ್ ಇರ್ತೇವೆ ಅನ್ನೋದು ಗೊತ್ತಾಯ್ತು. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಬಂದಾಗ ಸ್ವತಃ ನಾವು ಅದನ್ನ ಕಂಡುಕೋಬೇಕಾಗಿದೆ. ಸ್ವಂತ ಪ್ರಜ್ಞೆ ಬೇಕು ನಮಗೆ. ಯಾವ ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ ನಮಗೆ. ಏನ್ ಮಾಡೋದು? ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಬಂದಾಗಲ್ಲ. ಕಲಿಸಿದ ಮಾತು ಕಟ್ಟಿದ ಬುತ್ತಿ ಎಷ್ಟು ದಿನ ಇರ್ತೈತಿ? ಯಾಗ್ರಿ ಸ್ವತಃ ನೀವು ವಿಚಾರ ಮಾಡಿ. ಸ್ವಂತ ಪ್ರಜ್ಞೆ ಬೇಕು. ಯಶನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರ ಕರೋತಿ ಕೆಮ್ಮಂತ. ನಾವು ಸ್ವಂತ ವಿಚಾರ ಮಾಡುವಂತಹ ಸಾಮರ್ಥ್ಯ ಇಲ್ಲ, ವಿಚಾರ ಸಾಮರ್ಥ್ಯ ಇಲ್ಲ. ಅವ್ನು ಎಷ್ಟು ಶಾಸ್ತ್ರ ಕೇಳಿರೋದು ಏನಾಗ? ಅದಕ್ಕೆ ಸ್ವಂತ ನಿನ್ನಲ್ಲಿ ಜಾಗೃತ ಆಗಬೇಕಿಲ್ಲ. ಅದಕ್ಕೆ ಸ್ವಾನುಭವ ಶ್ರೇಷ್ಠವಾದ ಸ್ವಂತ ಅನುಭವ. ಅದಕ್ಕೆ ಹೊಂದಿಕೆ ಆಗ್ಬೇಕು. ಅನುಭವಕ್ಕೆ ಅವನ್ನೆಲ್ಲ ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಸ್ವಾನುಭವ ಕಡಿಕಲ್ಲ. ಸ್ವಾನುಭವಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ. ಏನ್ ಅದಕ್ಕೆ ತತ್ತೆ ಅನ್ನೋರು ಹೇಳ್ಯಾರ. ವೇದಗಳು ಸಹಿತ ಪಿಕ್ಕಿ ಅದಾವು. ವೇದ ಪಿಕ್ಕಿ ಹೈ, ಉಪನಿಷತ್ತ ಅಸ್ಪಷ್ಟ ಹೈ, ಭಗವದ್ಗೀತಾ ಕಿಚಡಿ ಹೈ, ಸ್ವಾನುಭವ ಶ್ರೇಷ್ಠ ಹೈ ಅಂತ. ಸ್ವಂತ ಪ್ರಜ್ಞೆ ನಿನಗೆ ಬೇಕು. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ. ಅದಕ್ಕೆ ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸ್ವಾನ ಸೂಕರಂದದೆ ಹೊಟ್ಟೆ ಹೊರೆದುಕೊಂಡಿಯವರು. ಸ್ವತಃ ನೀ ಅನುಭವ ಮಾಡಲಿ ಅವ್ರು ಅದನ್ನ ಹೇಳಿರು ಇವ್ರು ಇದನ್ನ ಹೇಳಿರು ಅನ್ಕೊಂತ ನೀನ್ ಹೊಟ್ಟೆ ತುಂಬ್ಕೊಂತ ಅಡ್ಡಾಣ. ಆ ಮಹಾತ್ಮ ಹಂಗ ಹೇಳಿದ, ಈ ಮಹಾತ್ಮ ಹಿಂಗ ಹೇಳಿದ. ನೀ ಕಂಡದ್ದು ಹೇಳು ಮಿಂಡ್ರಿ ಮಗನ. ಸ್ವಂತ ಬುದ್ಧಿ ಬೇಕಲ್ಲ ನಿನಗೆ, ಸ್ವಂತ ಪ್ರಜ್ಞೆ ಬೇಕಲ್ಲ. ಶಾಸ್ತ್ರ ಸಂತಿಗೋಷ್ಠಿ ಪುರಾಣ ಪುಂಡ್ರಗೋಷ್ಠಿ ಅವ್ರು ಹಂಗ ಹೇಳಿರು ಇವ್ರು ಹಿಂಗ ಹೇಳಿರು ಬರೀ ಇದಾತಿ ನಿಂದು. ನೀಗ ಏನಾರ ಕಂಡಿ ಅನ್ನೋದನ್ನ ಕಂಡದ್ದನ್ನ ಹೇಳ, ಸ್ವಂತ ಕಂಡದ್ದನ್ನ. ಬರೀ ನೀ ಇನ್ನೊಬ್ರು ಹೇಳಿದ್ದನ್ನ ಯಾವ್ದಾರ ಪುಸ್ತಕದಾಗ ಓದಿದ್ದನ್ನ ಹೇಳ್ತಿ. ನಾ ಸ್ವಂತ ಕಂಡದ್ದು ಹೇಳ್ತೇನೆ ಅಂದಾರ. ಮೈ ಆಂಖೋं की देखी तुम कहते हो कागज की लेके मैं कहते हूँ आंखों की देखी. ಸ್ವತಃ ಅನುಭವದಿಂದ ಕಂಡದ್ದು ಹೇಳ್ತೇನೆ. ಕಬೀರ್ ದಾಸರು ಹೇಳ್ಯಾರ ಅವರು. ಸ್ವಂತ ಪ್ರಜ್ಞೆ ಬೇಕು ನಮಗಂತ. ಏನ್ ಅದು ಶ್ರೇಷ್ಠವಾದದ್ದು. ಏನ್ ಆರಾಮ್ ಇರುವುದರಿಂದ ಯಾವುದೇ ವ್ಯಕ್ತಿ ಯಾವುದೇ ವಸ್ತುವಿನ ಅವಲಂಬನ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಏನು ಅವಲಂಬನ ಮಾಡೋಂಗಿಲ್ಲ. ಶ್ರುತಿ ಯುಕ್ತಿ ಅನುಮಾನ ಪ್ರಮಾಣಗಳಿಂದ ಸಿದ್ಧ ಮಾಡ್ಲಿಕ್ಕೆ ಆರಾಮೇನು ಜಡವಸ್ತು ಅಲ್ಲ ಅದು. ಆನಂದವು ಯಾವುದೇ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಸ್ವತಂತ್ರವಾದದ್ದದ, ಸ್ವಯಂ ಸಿದ್ಧವಾದದ್ದದ. ಅದೇನು ಹೊಸದಾಗಿ ಪಡೆಯುವಂತಹ ವಸ್ತು ಅಲ್ಲ. ಅದು ಕರ್ಮದ ಫಲನೂ ಅಲ್ಲ. ಸುಖದಶಿಂದ ಯಾರು ಏನಾರ ಶಾಸ್ತ್ರ ಹೇಳಕ್ ಬಂದ್ರೆ ಹೋಗೋ ಮುಂಡೆ ಮಕ್ಕಳ್ರೆ ಯಾರಿಗ್ ಗೊತ್ತಿಲ್ಲದನ್ನು ಹೇಳಕ್ ಬಂದಿರಿ ಅನ್ನೋ ಧೈರ್ಯ ಬರ್ಬೇಕು ನೋಡಂತ. ಯಾರಿಗ್ ಗೊತ್ತಿಲ್ಲದ ಹೇಳಕ್ ಬಂದಿರು ಮುಂಡೆ ಮಕ್ಕಳ್ರಿ ಅಂತ. ಹಿಂಗ ನಮಗ ಅದ ಗಟ್ಟಿ ಆಗ್ಬೇಕು ನೋಡಂತ. ಆರಾಮ್ ಮೊದಲಿನಿಂದಲೂ ನನಗ್ ಗೊತ್ತದಲ್ಲ. ಯಾರನ್ನ ಯಾಕೆ ಕೇಳ್ಬೇಕಾಗೈತಿ? ಹರಿಹರ ಬ್ರಹ್ಮಾದಿಗಳು ಬಂದ್ರು ಹೋಗೋ ಮುಂಡೆ ಮಕ್ಕಳ್ರೆ ಯಾರಿಗ್ ಗೊತ್ತಿಲ್ಲದ ಹೇಳಕ್ ಬಂದಿರಿ ಅಂತ ಧೈರ್ಯ ಬರ್ಬೇಕು ನಿನಗೆ. ಆಕೈತೆ ನಿನಗೆ? ಅಲ್ಲಿ ಬಾಯಿ ತಕೊಂಡ್ಕೊಂಡಿರ್ತೀವಿ. ನಿನ್ನ ಸ್ವಂತ ಪ್ರಜ್ಞೆ ನಿನಗೆ ಜಾಗೃತ ಆಗ್ಬೇಕು ನೋಡಿ. ಕಣ್ಣ ತೆಗೆದು ನಾವು ಆ ಅನುಭವ ನಿನಗೆ ಆತ ಅಂದ್ರೆ ನಿನಗೆ ಅದನ್ನ ನಾವು ಮಾಡ್ಕೋಬೇಕು. ಎಲ್ಲರಲ್ಲಿ ಅದೈತಿ, ಅದನ್ನ ಜಾಗೃತಗೊಳಿಸ್ಬೇಕಾಯ್ತು. ಸ್ವಂತ ಪ್ರಜ್ಞೆ ಬೇಕು ನಮ್ಗೆ. ನಿನ್ನನ್ನು ನೋಡ್ಲಿಕ್ಕೆ ಹೋಗಿ 4 ವೇದಗಳು ಹೊರಡು ಬಿದ್ದು ಚತ್ವಾರೋ ವೇದ ಚಕಿತಮ್ಮ ವಿಧತ್ತೇನ ಅಂತ. ಎಲ್ಲಾ ವೇದಗಳು ಸಹಿತ ಆಗ್ಲಿಲ್ಲ, ಅದನ್ನು ಹೊರಳು ಬಿದ್ದು ತಿಳ್ಕೊಳಿಕೆ ಆಗ್ಲಿಲ್ಲ.
ಇದು ಇಂದ್ರಿಯ ಗೋಚರ ಆಗೋದೆಲ್ಲ ತೋರಿಕೆ ಇದೆ. ತೋರಿಕೆ ಇಲ್ಲಿ ತನಕ ಐತಿಲ್ ಮಂದ ಖರೆ ಅನಿಸ್ತದೆ. ತೋರಿಕೆ ಒಳಗೆ ಇದು ಖರೆ ಅನಿಸ್ತದೆ, ಇರುವಿಕೆ ಒಳಗೆ ಇದಕ್ಕೆ ಅಸ್ತಿತ್ವ ಇಲ್ಲ. ಏನ್ ವಿಚಾರ ಮಾಡಿ ನೋಡಿದ್ರೆ ಇದು ಇಲ್ಲ ಇದ್ರೆ ಯಾವಾಗಲೂ ಇರ್ಬೇಕಾಗಿತ್ತಲ್ಲಿ. ಒಂದು ಅವಸ್ಥೆ ಒಳಗೆ ಅಷ್ಟೇ ಐತಿದು, ಹೌದಿಲ್ಲ? ಎಚ್ಚರಿಕೆ ಒಳಗಷ್ಟೇ, ಕನಸಿನಾಗೂ ಇದಿಲ್ಲ, ನಿದ್ರೆ ಒಳಗಿದಿಲ್ಲ. ಅವಸ್ಥಾತೆಗಳನ್ನು ಪರಿಶೀಲನೆ ಮಾಡಿ ನೋಡ್ಕೊ. ಆದ್ರೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ ನೀ ಎಲ್ಲ ಅವಸ್ಥೆ ಒಳಗಿಲ್ಲ. ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗದಿಲ್ಲ. ನೀನು ಅಖಿಲ ಅವಸ್ಥೆಯೊಳಗೆ ಇರ್ತಿರ್ಪೆ ನೀನು. ನೀವು ಹುಡುಕಿದ್ವೆಲ್ಲ ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗಿದ್ದ. ಅದು ಯಾವಾಗಲೂ ಇದ್ದದ್ದು ಕಾಯಮ, ಅದು ಸತ್ಯ, ಅದು ಸುಖರೂಪವಾದದ್ದು. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲದ್ದು ಅದು ಸುಖರೂಪ ಅಲ್ಲ, ಅಲ್ಲ ಸತ್ಯ ಅಲ್ಲ, ಅದು ತೋರಿಕೆ, ಅದು ಮಿಥ್ಯಾವಸ್ತು, ಅದು ನಡೆಯುತ್ತದೆ. ನೀ ಇದ್ದ ವಸ್ತು ಎಲ್ಲ ಅವಸ್ಥೆಗಳಿದ್ದಾಗ ಅವಸ್ಥೆಗಳು ಇಲ್ಲದಾಗೂ ಅದೇ ನೀನು. ಏನ್ ಅವಸ್ಥೆಗಳನ್ನು ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೇ ಇರುವಂತಹ ನೀನು, ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಅನುಭವದಿಂದ ಖಾತ್ರಿ ಮಾಡ್ಕೊನಿ. ಅಭ್ಯಾಸದ ಮುಖಾಂತರ ನಿರಂತರ ಬೇಕಿದಕ್ಕೆ. ಅನುಭವಗಳು ಹೇಳಿ ಎಚ್ಚರಿಕೆ ಕೊಟ್ಕೊಂತ ಬಂದಾರೆ, ನೀ ಇದ್ದವಪ್ಪ ಯಾವಾಗ್ಲೂ ಅಂತ. ಇವೆಲ್ಲ ಬಂದು ಹೋಕ್ಕವು, ಆಗಂತುಕದವು, ತೋರ್ತಾವ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ಇವು ಆಗಂತುಕದವು. ನೀನು ಅವು ಕುರ್ಕುಡು ಬರ್ಲಿಲ್ಲ, ಅವು ಕುರ್ಕುಡು ಹೋಗ್ಲಿಲ್ಲ. ಅವುಗಳಿಗೆಲ್ಲ ಸಾಕ್ಷಿಯಾಗಿ ಎಚ್ಚರಿಕೆ ವಿಕಾರನೂ ನಿನಗತ್ತಿಲ್ಲ, ಕನಸಿನ ವಿಕಾರನೂ ಹತ್ತಿಲ್ಲ, ನಿದ್ದೆ ಮಬ್ಬನೂ ನಿನಗತ್ತಿಲ್ಲ ಅಂತ ಆ ಎಚ್ಚರವನ್ನು ನಾವು ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕು. ಇವೆಲ್ಲ ಅವಸ್ಥೆಗಳು ಮನುಷ್ಯಗೆ ಸಂಬಂಧಪಟ್ಟ 3 ಅವಸ್ಥೆಗಳು: ಎಚ್ಚರ, ಕನಸು, ನಿದ್ರೆ. ಇವನ್ನ ಮೀರಿ ಇರ್ತಕ್ಕಂಥ ಎಚ್ಚರ ಉನ್ಮಯ ಅವಸ್ಥೆ ಅಂತಾರೆ, ತುರ್ಯಾವಸ್ಥೆ, ಸಮಾಧಿ ಸ್ಥಿತಿ ಅಂತ. ಮಾಯಾಕ್ಯತನು ಅಭ್ಯಾಸದ ಮುಖಾಂತರ ಅದನ್ನು ಹೊಂದಲಿಕ್ಕೆ ಸಾಧ್ಯ. 4ನೇ ಅವಸ್ಥೆಯನ್ನು ಹೊಂದಿದಾಗ ನಮ್ಮ ನಿಜದ ಅರಿವು ನಮಗೆ. ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡೋದನ್ನ ಮನುಷ್ಯನ ಜನ್ಮದ ಕೆಲಸ. ಸಾಮಾನ್ಯವಾಗಿ 3 ಅವಸ್ಥೆ ಒಳಗೆ ಹಂಗ ಸಿಕ್ಕುನ ವಿದ್ಯಾರ್ಥಿ ಎಚ್ಚರ, ಕನಸು, ನಿದ್ರಿ. ಇನ್ನೊಂದು ಅವಸ್ಥೆ ಐತೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಿಲ್ಲ. ಜ್ಞಾನಿಗೆ ಮಾತ್ರ ಅದು, ಪ್ರಯತ್ನ ಮಾಡಿ ಅದನ್ನು ಹೊಂದಿದವಾಗ ಅದು ಗೊತ್ತಿರ್ತೈತಿ. ಅದಕ್ಕೆ ಅದನ್ನು ಹೊಂದರಿಪ್ಪ 4ನೇ ಅವಸ್ಥೆ. ಮೇಲಕ್ಕೆ ಹೊಡಿ 3 ಲಾಗ ಅಂತ ಶರೀಫರು ಯಾಕೆ ಹೇಳ್ಯಾರ? 3 ಅವಸ್ಥೆಗಳನ್ನ ದಾಟಿ ನಿಂತು ನೋಡ್ಕೋ 4ನೇ ಅವಸ್ಥೆ ಒಳಗೆ. ಅವಾಗ ನಿನ್ನ ನಿಜದ ಎಚ್ಚರ ಆಕೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ನಾವು ಪಡಿಬೇಕು. ಇದೇ ನಮ್ಮ ಕರ್ತವ್ಯ. ಅದಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡೋದು, 4ನೇ ಅವಸ್ಥೆಯನ್ನು ಪಡೆದು ನಾವು ಯಾರಿದ್ದೀವಿ ಅನ್ನೋದು ಖಾತ್ರಿ ಮಾಡ್ಕೊಂಡಾಗ ಚಿಂತೆ ಕಡಿದೈತಿ. ಅವಾಗ ಜ್ಞಾನ. ಬಿಡೋಣ.